ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ಟ್ರೈನ್ ಟು ಬೂಸನ್ ಅನ್ನೋ ಕೊರಿಯನ್ ಜಾಂಬಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಜಾಂಬಿ ಮೂವಿ ಅಂದಿದ ತಕ್ಷಣ ಇವರು ಕಚ್ತಾರೆ, ಅವ್ರುಗಳು ಜಾಂಬಿ ಆಗ್ಬಿಡ್ತಾರೆ, ಆಮೇಲೆ ಅವರು ಇನ್ನೊಬ್ಬರನ್ನ ಕಚ್ತಾರೆ ಅಂತ ಮಾತ್ರ ಇಲ್ಲದೆ ಒಳಗಡೆ ತಂದೆ ಸೆಂಟಿಮೆಂಟ್, ಅಮ್ಮ ಸೆಂಟಿಮೆಂಟ್, ಪ್ರೆಗ್ನೆಂಟ್ ವೈಫ್ ಸೆಂಟಿಮೆಂಟ್ ಅಂತ ತುಂಬಾ ಸೂಪರ್ ಆಗಿ ಮಾಡಿರುವ ಕತೆ. ಆಲ್ರೆಡಿ ನಿಮ್ಮಲ್ಲಿ ತುಂಬಾ ಜನರಿಗೆ ಈ ಮೂವಿ ಬಗ್ಗೆ ಗೊತ್ತಿರಬಹುದು. ಈ ಕೊರಿಯನ್ಸ್ ಮಾತ್ರ ಹೇಗೆ ಈ ತರ ಎಲ್ಲ ಥಿಂಕ್ ಮಾಡ್ತಾರೋ, ಹಾಲಿವುಡ್ ಮೂವಿ ಒಳಗಡೆ ಇಂಡಿಯನ್ ಮೂವಿನ ತೋರಿಸ್ತಾರೆ, ಸೂಪರ್ ಆಗಿರುತ್ತೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಲೋಡ್ ಆಟೋ ಟೋಲ್ ಗೇಟ್ ಅಲ್ಲಿ ಬಂದು ನಿಲ್ತಾ ಇದೆ. ಸಾರಿ ಸರ್, ನೀವು ಈ ದಾರಿಯಲ್ಲಿ ಹೋಗೋ ಹಾಗೆ ಇಲ್ಲ ಅಂತ ಅಲ್ಲಿರುವ ಆಫೀಸರ್ ಹೇಳ್ತಾರೆ. ಯಾಕೆ ಹೋಗ್ಬಾರ್ದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆಫೀಸರ್ ಚಿಕ್ಕದಾಗಿ ಕೆಮಿಕಲ್ ಲೀಕೇಜ್ ಆಗಿದೆ ಸರ್, ಆದ್ರಿಂದ ಆ ಕಡೆ ಹೋಗೋ ಹಾಗೆ ಇಲ್ಲ ಅಂತ ಆಫೀಸರ್ ಹೇಳ್ಬೇಕಾದ್ರೆ ಏನ್ ಕರ್ಮ ಇದು, ಬೆಳಬೆಳಗ್ಗೆನೆ ಈ ತರ ಒಂದು ಕತೆನಾ ಅಂತ ಡ್ರೈವರ್ ಆಟೋನ ತಗೊಂಡು ಹೊರಡ್ತಾನೆ. ಹಾಗೆ ಹೋಗ್ತಾನೆ ಇರ್ಬೇಕಾದ್ರೆ ಅವನಿಗೆ ಒಂದು ಕಾಲ್ ಬರ್ತಾ ಇದೆ. ಸರಿ ಅಂತ ಫೋನ್ ಅನ್ನ ತಗೊಳ್ಳೋಣ ಅಂತ ಬಗ್ಬೇಕಾದ್ರೆ ಅಷ್ಟರಲ್ಲಿ ಗಾಡಿಯಲ್ಲಿ ಏನು ಡ್ಯಾಶ್ ಮಾಡ್ಕೋತಾ ಇದೆ. ಏನು ಅಂತ ಗಾಡಿ ಬಿಟ್ಟು ಕೆಳಗಡೆ ಇಳಿದು ಬಂದು ನೋಡಿದ್ರೆ ಒಂದು ಡಿಯರ್ ಡ್ಯಾಶ್ ಮಾಡಿ ಸೋತೋಗಿದೆ. ಛೈ, ಇದು ಬೇರೆನಾ ಅಂತ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾನೆ ಡ್ರೈವರ್. ಅವನು ಆ ಕಡೆ ಹೋಗಿದ ತಕ್ಷಣ ಸೊತ್ತು ಬಿದ್ದಿರುವ ಜಿಂಕೆ ಹಾಗೆ ಮತ್ತೆ ಜೀವಂತವಾಗಿ ಎದ್ದು ನಿಂತ್ಕೋತಾ ಇದೆ. ಬಟ್ ಆದ್ರೆ ಅದ್ರ ಕಣ್ಣು ಮಾತ್ರ ಬಿಳಿ ಆಗ್ತಾ ಇದೆ, ವೈಟ್ ಆಗಿ ಕಾಣಿಸ್ಕೋತಾ ಇದೆ. ಇಲ್ಲಿ ಸಿಟಿಯಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ನಮ್ಮ ಹೀರೋ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಶೇರ್ ಮಾರ್ಕೆಟ್ ಇವಾಗ ಡೌನ್ ಆಗಿ ಹೋಗ್ತಾ ಇರೋದ್ರಿಂದ ಅವನ ಬಾಸ್ ಹತ್ರ ಸರ್ ನಾನು ಏನಾದ್ರು ಮಾಡ್ಲಾ, ಹೆಲ್ಪ್ ಮಾಡ್ಲಾ ಅಂತ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಅದೆಲ್ಲ ಏನು ಇಲ್ಲಪ್ಪ, ನಾವು ನೋಡ್ಕೊಳ್ಳೋಣ ಬಿಡು ಅಂತ ಬಾಸ್ ಹೇಳ್ತಾರೆ. ನಮ್ಮ ಹೀರೋ ತುಂಬಾನೇ ಸೆಲ್ಫಿಶ್, ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡಲ್ಲ, ಯಾವಾಗ್ಲೂ ಅವನ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾ ಇರ್ತಾನೆ. ಅವನುಂಟು ಅವನ ಕೆಲಸ ಉಂಟು ಅಂತ ಇರೋ ತರ ಹುಡುಗ. ಅವನಿಗೆ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ಅವನು ಬಂದು ನಮ್ಮ ಹೀರೋ ಹತ್ರ ಕೇಳ್ತಾನೆ, ಸರ್ ಏನಾದ್ರು ಮಾಡೋಣ ಬಾ, ಶೇರ್ ಮಾರ್ಕೆಟ್ ತುಂಬಾನೇ ಡೌನ್ ಹೋಗ್ತಾ ಇದೆ, ತುಂಬಾ ರಿಸ್ಕಿಯಾಗಿ ಹೋಗ್ತಾ ಇದೆ, ಏನಾದ್ರು ಮಾಡೋಣ ಬಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ನೀನು ಏನು ಮಾಡೋದು ಬೇಕಾಗಿಲ್ಲ, ನಾನು ಹೇಳೋದನ್ನ ಮಾತ್ರ ಮಾಡು ಅಂತ ಹೇಳಿ ಅಸಿಸ್ಟೆಂಟ್ ಅನ್ನ ಕಳಿಸ್ತಾನೆ. ಆಮೇಲೆ ನಮ್ಮ ಹೀರೋ ಅವನ ಕೆಲಸವನ್ನೆಲ್ಲ ಮುಗಿಸ್ಬಿಟ್ಟು ಕಂಪನಿಯಿಂದ ಮನೆಗೆ ಹೊರಡೋಣ ಅಂತ ಹೋಗ್ಬೇಕಾದ್ರೆ ಆವಾಗ ಅವನಿಗೆ ಅವನ ಹೆಂಡತಿ ಹತ್ರ ಇಂದ ಫೋನ್ ಬರುತ್ತೆ. ಇಬ್ಬರು ಡಿವೋರ್ಸ್ ಮಾಡ್ಕೊಬಿಟ್ಟಿದ್ದಾರೆ, ಇವಾಗ ಬೇರೆ ಬೇರೆಯಾಗಿ ಡಿವೈಡ್ ಆಗಿ ಬದುಕ್ತಾ ಇದ್ದಾರೆ. ಅದಕ್ಕೆ ಹೆಂಡತಿ ಫೋನ್ ಮಾಡಿ ಇವತ್ತು ನಮ್ಮ ಮಗಳ ಬರ್ಡೇ, ಅವಳಿಗೆ ವಿಶ್ ಮಾಡಿದ್ರ, ನನ್ನನ್ನು ನೋಡೋಕೆ ಇಂತ ಜಾಗಕ್ಕೆ ಅವಳನ್ನ ಕರ್ಕೊಂಡು ಬನ್ನಿ ಅನ್ನೋ ತರ ಹೆಂಡತಿ ಹೇಳ್ಬೇಕಾದ್ರೆ ಸರಿ ಓಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಮನೆಗೆ ಬರ್ತಾನೆ. ನಮ್ಮ ಹೀರೋ ಅವನ ತಾಯಿ ಡೋರ್ ಅನ್ನು ಓಪನ್ ಮಾಡಿ ನಮ್ಮ ಹೀರೋನ ಒಳಗಡೆ ಕರ್ಕೊಂಡು ಬರ್ತಾರೆ. ಆವಾಗ ನಮ್ಮ ಹೀರೋ ಅವನ ಮಗಳ ರೂಮಿಗೆ ಬಂದು ನೋಡ್ಬೇಕಾದ್ರೆ ಹುಡುಗಿ ಬೆಡ್ಶೀಟ್ ಇಂದ ಕವರ್ ಮಾಡ್ಕೊಂಡು ಅವಳ ತಾಯಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾಳೆ. ತಂದೆ ಬಂದಿದ್ದ ತಕ್ಷಣ ಬೆಡ್ಶೀಟ್ ಅನ್ನ ರಿಮೂವ್ ಮಾಡಿಬಿಟ್ಟು ಒಳ್ಳೆ ಹುಡುಗಿ ತರ ಕೂತ್ಕೋತಾ ಇದ್ದಾಳೆ. ಹುಡುಗಿ ಕ್ಯೂಟ್ ಅಲ್ವಾ, ಏನು ನಿನ್ನ ತಾಯಿ ಜೊತೆ ತಾನೇ ಮಾತಾಡ್ತಾ ಇದ್ದೆ, ಮಾತಾಡೋ ಅದ್ರಲ್ಲಿ ಏನಿದೆ ಅಂತ ಹೀರೋ ಹೇಳ್ಬೇಕಾದ್ರೆ ಇಲ್ಲಪ್ಪ ನಾನು ಮಾತಾಡಾಯ್ತು, ನೀವ್ ಹೇಳಿ, ನಾನು ನಿನ್ನ ಬರ್ತ್ಡೇ ಅನ್ನ ಮರ್ತುಬಿಟ್ಟೆ ಅಂತ ತಾನೇ ನನ್ನ ಮೇಲೆ ಕೋಪದಲ್ಲಿ ಇದೆಯಾ? ನಾನು ನಿನ್ನ ಬರ್ಡೇ ಅನ್ನ ಮರೀಲಿಲ್ಲ, ನೋಡು ನಿನಗಾಗಿ ಗಿಫ್ಟ್ ತಂದಿದ್ದೀನಿ ಅಂತ ಒಂದು ಗಿಫ್ಟ್ ಅನ್ನ ಕೊಡ್ತಾನೆ ಹೀರೋ. ಅದನ್ನ ಓಪನ್ ಮಾಡಿ ನೋಡಿದ ತಕ್ಷಣ ಹುಡುಗಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ. ಯಾಕಮ್ಮ ಈ ಗಿಫ್ಟ್ ನಿನಗೆ ಇಷ್ಟ ಆಗ್ಲಿಲ್ವಾ ಅಂತ ಹೀರೋ ಕೇಳ್ಬೇಕಾದ್ರೆ ಹೀರೋ ಆ ಕಡೆ ತಿರುಗಿ ನೋಡ್ತಾನೆ. ನೋಡಿದ್ರೆ ಲಾಸ್ಟ್ ಬರ್ಡೇಗೆ ಕೂಡ ಅದೇ ಗಿಫ್ಟ್ ಅನ್ನೇ, ಸೇಮ್ ಗಿಫ್ಟ್ ಅನ್ನೇ ತಕೊಟ್ಟಿದ್ದಾನೆ ಹೀರೋ. ಈ ಬರ್ಡೇಗಾದ್ರೂ ನಾನು ನನ್ನ ತಾಯಿಯನ್ನ ನೋಡ್ಬೇಕು, ನನ್ನನ್ನ ಕರ್ಕೊಂಡು ಹೋಗಿ ಅಂತ ಹುಡುಗಿ ಕೇಳ್ಬೇಕಾದ್ರೆ ಇಲ್ಲಮ್ಮ ಆಫೀಸಲ್ಲಿ ತುಂಬಾ ಕೆಲಸ ಇದೆ, ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದೀನಿ, ಇವಾಗ ಹೋಗೋಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಇಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ, ನೀವು ಖಂಡಿತ ನನ್ನ ತಾಯಿಯನ್ನ ನಾನು ನೋಡ್ಲೇಬೇಕು, ಕರ್ಕೊಂಡು ಹೋಗಿ ಅಂತ ತುಂಬಾನೇ ಹಠ ಮಾಡ್ತಾಳೆ. ಆವಾಗ ನಮ್ಮ ಹೀರೋ ಅವನ ತಾಯಿ ಕೂಡ ಹೇಳ್ತಾರೆ, ನೀನು ನಿನ್ನ ಹೆಂಡತಿನು ಮತ್ತೆ ಇಬ್ಬರು ಒಂದಾಗಿ ಬದುಕಬೇಕು, ಜೀವನ ಮಾಡ್ಬೇಕು, ನಿಮಗಾಗಿ ಇಲ್ಲ ಅಂದ್ರೂ ಕೂಡ ನಿಮ್ಮ ಮಗಳಿಗಾಗಿ ನೀವಿಬ್ಬರು ಒಟ್ಟಿಗೆ ಸೇರಿ ಜೀವನ ಮಾಡ್ಬೇಕು, ಟ್ರೈ ಮಾಡಿ ನೋಡಿ ಅನ್ನೋ ತರ ಹೇಳ್ತಾರೆ ತಾಯಿ. ಅದು ಮಾತ್ರ ಇಲ್ಲ, ನಮ್ಮ ಹೀರೋವಿನ ಮಗಳು ಸ್ಕೂಲ್ ಆನ್ಯುವಲ್ ಡೇ ದಿನ ಸಾಂಗ್ ಹಾಡಿರ್ತಾಳೆ. ಅದನ್ನ ವಿಡಿಯೋದಲ್ಲಿ ನೋಡ್ತಾನೆ ಹೀರೋ. ಆಕ್ಚುಲಿ ನಮ್ಮ ಹೀರೋ ಆ ಸ್ಕೂಲಿಗೆ ಹೋಗಿರ್ಬೇಕಾಗಿತ್ತು, ಬಟ್ ಆದ್ರೆ ಕೆಲಸ ಇದೆ ಅನ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟಿದ್ದ. ಆ ವಿಡಿಯೋದಲ್ಲಿ ಹುಡುಗಿ ತುಂಬಾ ಚೆನ್ನಾಗಿ ಸೂಪರ್ ಆಗಿ ಸಾಂಗ್ ಹಾಡ್ತಾ ಇದ್ದಾಳೆ. ಆದ್ರೆ ಸಡನ್ ಆಗಿ ಏನಾಯ್ತೋ ಏನೋ ಹಾಗೆ ಸ್ಟಾಪ್ ಮಾಡಿ ಬಿಡ್ತಾ ಇದ್ದಾಳೆ. ಆವಾಗ ಬೇರೆ ಎಲ್ಲರೂ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾ ಇದೀಯಾ, ಹಾಡು ಹಾಡು ಅಂತ ಕೇಳ್ತಾರೆ. ಆದ್ರೆ ಹುಡುಗಿ ಯಾರನ್ನು ಹುಡುಕ್ತಾ ಇದ್ದಾಳೆ. ಆಮೇಲೆ ನಮ್ಮ ಹೀರೋ ಅವನ ಮಗಳನ್ನ ಕರ್ಕೊಂಡು ಬೂಸನ್ಗೆ ಹೊರಡ್ತಾನೆ. ಆವಾಗ ಚಿಕ್ಕ ಹುಡುಗಿ ಅವಳ ತಾಯಿಗೆ ಫೋನ್ ಮಾಡಿ ಅಮ್ಮ ನಾವು ಹೊರಟ್ಬಿಟ್ಟಿದೀವಿ, ಬರ್ತಾ ಇದೀವಿ ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಫೈರ್ ಎಂಜಿನ್ಸ್ ಎಲ್ಲ ಕ್ರಾಸ್ ಮಾಡಿ ಹೋಗ್ತಾ ಇದೆ. ಊರೊಳಗಡೆ ಏನೋ ದೊಡ್ಡ ಪ್ರಾಬ್ಲಮ್ ನಡೀತಾ ಇದೆ ಅಂತ ಮಾತ್ರ ಅರ್ಥ ಆಗ್ತಾ ಇದೆ, ಆದ್ರೆ ಅದು ಏನು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ.
ಸರಿ ಓಕೆ ಅಂತ ಇಬ್ಬರು ರೈಲ್ವೆ ಸ್ಟೇಷನ್ ಗೆ ಬರ್ತಾರೆ. ಟ್ರೈನ್ ಅಲ್ಲಿ ಒಂದು ಬೇಸ್ಬಾಲ್ ಟೀಮ್ ಬರ್ತಾ ಇದೆ. ಜೊತೆಗೆ ಒಂದು ಸೂಪರ್ ಆದ ಚೆನ್ನಾಗಿರುವ ಹುಡುಗಿ ಇದ್ದಾಳೆ. ಅಷ್ಟೇನು ಇಲ್ಲ, ಆ ಹುಡುಗಿಗೆ ಒಬ್ಬ ಹುಡುಗನ ಮೇಲೆ ಕ್ರಶ್. ಬಟ್ ಆದ್ರೆ ಆ ಹುಡುಗನಿಗೆ ಈ ಹುಡುಗಿ ಮೇಲೆ ಇಂಟ್ರೆಸ್ಟೇ ಇಲ್ಲ. ನಾನು ನಿನ್ನ ಹಿಂದೆನೆ ಸುತ್ತಾಡ್ತಾ ಇದ್ದೀನಿ, ಏನು ನನ್ನನ್ನ ಕೇರೆ ಮಾಡ್ತಾ ಇಲ್ಲ ನೀನು ಅಂತ ಹುಡುಗನ ಪಕ್ಕದಲ್ಲಿ ಬಂದು ಕೂತು ಅವನ ಜೊತೆ ಮಾತಾಡ್ತಾ ಇರ್ತಾಳೆ ಹುಡುಗಿ. ಈ ಹುಡುಗನನ್ನ ನಾವು ಸ್ಮಾಲ್ ಹೀರೋ ಅಂತ ಕರಿಬಹುದು, ಚಿಕ್ಕ ಹೀರೋ ಅಂತ ಕರೆಯೋಣ. ಟ್ರೈನ್ ಹೊರಡುವ ಸಮಯದಲ್ಲಿ ಒಂದು ಹುಡುಗಿ ಮೈಯೆಲ್ಲ ಗಾಯ ಆಗಿದೆ, ರಕ್ತ ಎಲ್ಲ ಚೋಡ್ತಾ ಇದೆ. ಅವಳ ಮೈಯಲ್ಲಿ ಸಿಕ್ಕಾಪಟ್ಟೆ ಏಟಾಗಿದೆ. ಹೇಗೋ ಕಷ್ಟಪಟ್ಟು ಬಂದು ಆ ಟ್ರೈನ್ ಅಲ್ಲಿ ಹತ್ಕೋತಾ ಇದ್ದಾಳೆ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ಏನೋ ಅಬ್ನಾರ್ಮಲ್ ಆಗಿ ನಡೀತಾ ಇರೋ ಹಾಗೆ ಗೊತ್ತಾಗ್ತಾ ಇದೆ. ಆದ್ರೆ ಅದ್ರ ಬಗ್ಗೆ ಕೇರೆ ಮಾಡದೆ ಟ್ರೈನ್ ಅನ್ನ ಸ್ಟಾರ್ಟ್ ಮಾಡಿ ಹೊರಡ್ತಾರೆ. ಅದನ್ನ ನಮ್ಮ ಚಿಕ್ಕ ಹುಡುಗಿನೂ ನೋಟಿಸ್ ಮಾಡ್ತಾಳೆ. ಅದನ್ನ ತಕ್ಷಣ ಅವಳ ತಂದೆ ಹತ್ರ ಹೇಳ್ಕೊಳ್ಳೋಣ ಅಂತ ನೋಡಿದ್ರೆ ಅವಳ ತಂದೆ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ನಮ್ಮ ಹೀರೋ ಟ್ರೈನ್ ಹೊರಟು ಬಿಟ್ಟಿದೆ. ಅದೇ ಮೈ ಪೂರ್ತಿ ಗಾಯ ಆಗಿ ಬಂದ್ಲಲ್ಲ ಹುಡುಗಿ, ಅವಳು ತುಂಬಾ ಡಿಫ್ರೆಂಟ್ ಆಗಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಅವಳ ಕಾಲಿಗೆ ಅವಳೆ ಬಟ್ಟೆಯಿಂದ ಕಟ್ಟಿ ಹಾಕ್ತಾ ಇದ್ದಾಳೆ. ಅವಳ ಮೈ ಪೂರ್ತಿ ಗ್ರೀನ್ ಕಲರ್ ನರಗಳು ಕಾಣ್ತಾ ಇವೆ. ಯಾವ್ದೋ ರೋಗನೋ ಕಾಯಿಲೆನೋ ಅವಳಿಗೆ ಬಂದಿದೆ ಅನ್ಸುತ್ತೆ. ಅಲ್ಲಿ ಇಬ್ಬರು ಮೂರು ಜನ ಸೇರಿ ನಿಂತು ಮಾತಾಡ್ತಾ ಇರೋದನ್ನ ಚಿಕ್ಕ ಹುಡುಗಿ ನೋಡ್ತಾಳೆ. ಸೊ ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಯಾರೋ ಒಬ್ಬ ಭಿಕ್ಷಕನ್ ತರ ಇದ್ದಾನೆ. ಟ್ರೈನ್ ಅಲ್ಲಿ ಹತ್ಕೊಂಡು ಟಾಯ್ಲೆಟ್ ರೂಮ್ ಅಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಹೊರಗಡೆ ಎಲ್ಲರೂ ಸಾಯ್ತಾ ಇದ್ದಾರೆ, ಹೊರಗಡೆ ಎಲ್ಲರೂ ಸಾಯ್ತಾ ಇದ್ದಾರೆ ಅಂತ ಒಂಥರ ಪೇಚಾಡ್ಕೊಂಡೇ ಬರ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಈ ಕಡೆ ಆ ಏಟಾಗಿರುವ ಹುಡುಗಿ ಒಂಥರ ವಿಚಿತ್ರವಾಗಿ ದೆವ್ವ ರೀತಿ ನಡ್ಕೊಂಡು ಬರ್ತಾ ಇದ್ದಾಳೆ. ಆಮೇಲೆ ಈ ಚಿಕ್ಕ ಹುಡುಗಿ ರೆಸ್ಟ್ ರೂಮ್ ಯೂಸ್ ಮಾಡೋಣ ಅಂತ ಒಂದು ಬಾತ್ರೂಮ್ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಬಾಸ್ ಡಾನ್ ಇದ್ದಾರೆ. ನನ್ನ ವೈಫ್ ಒಳಗಡೆ ಇದಾರಮ್ಮ, ನೀನು ಬೇರೆ ಬಾತ್ರೂಮ್ ಗೆ ಹೋಗಿ ಆ ರೆಸ್ಟ್ ರೂಮ್ ಅನ್ನು ಯೂಸ್ ಮಾಡ್ಕೋ ಅಂತ ಹೇಳಿ ಆ ಚಿಕ್ಕ ಹುಡುಗಿನ ಅಲ್ಲಿಂದ ಕಳಿಸ್ತಾರೆ. ಆ ಏಟಾಗಿರುವ ಹುಡುಗಿ ಸಡನ್ ಆಗಿ ಟ್ರೈನ್ ಅಲ್ಲಿ ಬಿದ್ದು ಏನೋ ಫಿಟ್ಸ್ ಬಂದವಳ ರೀತಿ ಒದ್ದಾಡ್ತಾ ಇದ್ದಾಳೆ. ಅದನ್ನ ನೋಡಿದ ಟ್ರೈನ್ ಎಂಪ್ಲಾಯಿ ಆ ಹುಡುಗಿಗೆ ಹೆಲ್ಪ್ ಮಾಡೋಣ ಅಂತ ಟ್ರೈ ಮಾಡ್ತಾಳೆ. ಈ ಕಡೆ ಟಿವಿಯಲ್ಲಿ ಏನೋ ಒಂದು ಹೊಸ ನ್ಯೂಸ್ ಬೇರೆ ಬರ್ತಾ ಇದೆ. ವಿಚಿತ್ರವಾದ ಕಾಯಿಲೆ ಊರ್ ಪೂರ್ತಿ ಸ್ಪ್ರೆಡ್ ಆಗ್ತಾ ಇದೆ, ಆದ್ರಿಂದ ತುಂಬಾ ಜನ ಸಾಯ್ತಾ ಇದ್ದಾರೆ. ಮಿಲಿಟರಿ ಫೋರ್ಸ್ ಅನ್ನ ಇಟ್ಟು ಅದನ್ನ ಸರಿ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಆವಾಗ ಚಿಕ್ಕ ಹುಡುಗಿಯನ್ನ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಹೀರೋ ಎದ್ದು ಹೋಗಿ ಅವಳನ್ನ ಹುಡುಕ್ತಾ ಇರ್ತಾನೆ. ಈ ಕಡೆ ಏಟಾಗಿ ಬಿದ್ದು ಒದ್ದಾಡ್ತಾ ಇರುವ ಹುಡುಗಿಗೆ ಹೆಲ್ಪ್ ಮಾಡೋಕೆ ಅಂತ ಎಂಪ್ಲಾಯಿ ಅವಳ ಹೈಯರ್ ಆಫೀಸರ್ಸ್ ಗೆ ಕಾಲ್ ಮಾಡಿ ಮಾತಾಡೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನಿಧಾನಕ್ಕೆ ಆ ಹುಡುಗಿ ಸ್ಲೋ ಮೋಷನ್ ಅಲ್ಲಿ ಎದ್ದು ಸಡನ್ ಆಗಿ ಆ ಎಂಪ್ಲಾಯಿ ಹುಡುಗಿಯನ್ನ ಕಚ್ಚೋಕೆ ಶುರು ಮಾಡ್ತಾ ಇದ್ದಾಳೆ. ಅದೇ ತರ ಕಂಪಾರ್ಟ್ಮೆಂಟ್ ಅಲ್ಲಿ ಇರೋ ಜನ ಎಲ್ಲರೂ ಒಬ್ಬರಿಗೊಬ್ಬರು ಕಚ್ಕೋತಾ ಇದ್ದಾರೆ. ಅದನ್ನ ನೋಡಿ ನಮ್ಮ ಹೀರೋ ಗಾಬರಿ ಆಗ್ಬಿಟ್ಟು ಅವನ ಮಗಳನ್ನ ಎತ್ಕೊಂಡು ಇನ್ನೊಂದು ಕಂಪಾರ್ಟ್ಮೆಂಟ್ ಗೆ ಓಡಿ ಹೋಗ್ತಾನೆ. ಈ ಕಡೆ ಮಧ್ಯದಲ್ಲಿ ನಮ್ಮ ಡಾನ್ ನಿಂತಿದ್ದಾರೆ. ಹೀರೋ ಮತ್ತೆ ನಮ್ಮ ಚಿಕ್ಕ ಹುಡುಗಿ ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಸಿಗೋಕೋ ಬಿಡ್ತಾ ಇದ್ದಾರೆ. ಆವಾಗ ನಮ್ಮ ಡಾನ್ ಅವನ ವೈಫ್ ಪ್ಲೀಸ್ ಅವರನ್ನ ಹೇಗಾದ್ರೂ ಕಾಪಾಡಿ ಅಂತ ಕೇಳ್ಕೊತಾಳೆ. ಅದಕ್ಕೆ ನಮ್ಮ ಡಾನು ನಮ್ಮ ಹೀರೋ ಮತ್ತೆ ಚಿಕ್ಕ ಹುಡುಗಿಯನ್ನ ಕಾಪಾಡೋಕೆ ಬರ್ತಾನೆ. ಅದೇ ತರ ನಮ್ಮ ಡಾನು ಹೇಗೋ ಆ ಜಾಂಬಿಗಳ ಜೊತೆ ಫೈಟ್ ಮಾಡಿ ನಮ್ಮ ಹೀರೋ ಮತ್ತೆ ಚಿಕ್ಕ ಹುಡುಗಿಯನ್ನ ಕಾಪಾಡ್ತಾರೆ. ಆಮೇಲೆ ನಮ್ಮ ಹೀರೋ ಡಾನು ಮತ್ತೆ ಮಿಕ್ಕಿರೋರು ಎಲ್ಲರೂ ಬೇರೆ ಒಂದು ಕಂಪಾರ್ಟ್ಮೆಂಟ್ ಗೆ ಬಂದು ಸೇರ್ತಾರೆ. ಆವಾಗ ಡೋರ್ ಅನ್ನ ಹೇಗೆ ಲಾಕ್ ಮಾಡೋದು ಅಂತ ಡಾನ್ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅವುಗಳಿಗೆ ಹೇಗೆ ಡೋರ್ ಅನ್ನ ಓಪನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅವುಗಳಿಗೆ ಬರೀ ಅಟ್ಯಾಕ್ ಮಾಡೋಕೆ ಮಾತ್ರನೇ ಗೊತ್ತಿದೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಡಾನು ಡೋರ್ ಇಂದ ಕೈಯನ್ನ ತೆಗಿತಾರೆ. ಅದೇ ತರ ಜಾಂಬಿಗಳಿಗೆ ಡೋರ್ ಅನ್ನು ಓಪನ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಆವಾಗ ನಮ್ಮ ಡಾನ್ ಅವನ ವೈಫ್ ನೀರನ್ನ ಚೆಲ್ಲಿ ನ್ಯೂಸ್ ಪೇಪರ್ ಅನ್ನ ಆ ಗ್ಲಾಸ್ ಗಳ ಮೇಲೆ ಅಂಟಿಸ್ತಾಳೆ. ಮತ್ತೆ ನಮ್ಮ ಡಾನ್ ಅವನ ವೈಫ್ ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ, ಕನ್ಸೀವ್ ಆಗಿದ್ದಾರೆ. ಇವಾಗ ಜಾಂಬಿಗಳಿಗೆ ಈ ಕಡೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ, ಆದ್ರಿಂದ ಹಾಗೆ ಸೈಲೆಂಟ್ ಆಗಿವೆ. ಟ್ರೈನ್ ಅಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಸೀಟ್ ಅಲ್ಲಿ ಕೂತ್ಕೊಳ್ಳಿ, ಎಲ್ಲ ನಮ್ಮ ಕಂಟ್ರೋಲ್ ಅಲ್ಲೇ ಇದೆ ಅನ್ನೋ ತರ ಟ್ರೈನ್ ಅಲ್ಲಿ ಸ್ಪೀಕರ್ ಇಂದ ಮಾತಾಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋಗೆ ಅವನ ತಾಯಿ ಹತ್ರ ಇಂದ ಕಾಲ್ ಬರುತ್ತೆ. ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೋ, ನಿನ್ನ ಹೆಂಡತಿ ಜೊತೆ ಮತ್ತೆ ಒಂದಾಗಿ ಸೇರಿ ಬದುಕೋದನ್ನ ನೋಡು, ಅದ್ರ ಬಗ್ಗೆ ಯೋಚನೆ ಮಾಡು ಅನ್ನೋ ತರ ಹೇಳ್ತಾ ಇದ್ದಾರೆ. ಏನಿಕಮ್ಮ ಈ ತರ ಮಾತಾಡ್ತಾ ಇದ್ದೀರಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅವನ ತಾಯಿ ಕೂಡ ಜಾಂಬಿಯಿಂದ ಅಫೆಕ್ಟ್ ಆಗಿ ಬಿಟ್ಟಿದ್ದಾರೆ ಅನ್ನೋದು ನಮ್ಮ ಹೀರೋಗೆ ಅರ್ಥ ಆಗುತ್ತೆ. ಆಮೇಲೆ ಟ್ರೈನ್ ನೆಕ್ಸ್ಟ್ ಸ್ಟಾಪಿಗೆ ಬರುತ್ತೆ. ನೆಕ್ಸ್ಟ್ ಮುಂದೆ ಇರುವ ಊರಿಗೆ ಬರುತ್ತೆ. ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬರಿಗೊಬ್ಬರು ಎರ್ರ ಬಿರಿ ಕಚ್ಕೋತಾ ಇದ್ದಾರೆ. ಬ್ರೂಟಲ್ ಆಗಿ ಒಬ್ಬರನ್ನ ಒಬ್ಬರು ಅಟ್ಯಾಕ್ ಮಾಡ್ಕೋತಾ ಇದ್ದಾರೆ. ಜಾಂಬಿ ಆಗಿರೋ ಮನುಷ್ಯರು ಒಳ್ಳೆ ಮನುಷ್ಯರನ್ನ ಕಚ್ಚಿ ಹಾಗೆ ತಿಂತಾ ಇದ್ದಾರೆ. ನ್ಯೂಸ್ ಚಾನಲ್ ಅಂತ ಎಲ್ಲದರಲ್ಲೂ ಇದೇ ನ್ಯೂಸ್ ಬರ್ತಾ ಇದೆ, ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಎಲ್ಲ ಊರಲ್ಲೂ ಇದು ಸ್ಪ್ರೆಡ್ ಆಗ್ಬಿಟ್ಟಿದೆ. ನಮ್ಮ ಹೀರೋ ಅವನ ಮಗಳನ್ನ ಒಂದು ಸೀಟ್ ಅಲ್ಲಿ ಕೂರಿಸ್ತಾನೆ. ಆವಾಗ ಅದೇ ಟ್ರೈನ್ ಅಲ್ಲಿ ಅಕ್ಕ ತಂಗಿಯರು ಅಜ್ಜಿಯರು ಇಬ್ಬರು ಬರ್ತಾ ಇರ್ತಾರೆ. ಅದರಲ್ಲಿ ಒಬ್ಬರಿಗೆ ಮಾತ್ರ ಕೂತ್ಕೊಳ್ಳೋಕೆ ಸೀಟ್ ಸಿಕ್ಕಿರುತ್ತೆ, ಇನ್ನೊಬ್ಬರು ನಿಂತಿರ್ತಾರೆ. ಅವರಿಗೆ ಕಾಲ್ ನೋವಾಗುತ್ತೆ ಅಂತ ನಮ್ಮ ಚಿಕ್ಕ ಹುಡುಗಿ ಅವರನ್ನ ಕರ್ಕೊಂಡು ಬಂದು ಅವಳ ಸೀಟಲ್ಲಿ ಕೂರಿಸ್ತಾಳೆ. ಹೀರೋ ಅದನ್ನ ನೋಡಿದ ತಕ್ಷಣ ಏನಕ್ಕೆ ನೀನು ಈ ತರ ಮಾಡ್ತಾ ಇದೀಯಾ, ಫಸ್ಟ್ ನಮ್ಮ ಜೀವನನೇ ನಮಗೆ ಇಂಪಾರ್ಟೆಂಟ್, ನಮ್ಮ ಜೀವನೇ ನಮಗೆ ಇಂಪಾರ್ಟೆಂಟ್, ಆಮೇಲೆ ಮಿಕ್ಕಿರೋರಿಗೆ ನಾವು ಹೆಲ್ಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋ ತರ ಸೆಲ್ಫಿಶ್ ಆಗಿ ಮಾತಾಡ್ತಾ ಇದ್ದಾನೆ ಹೀರೋ. ಅದಕ್ಕೆ ನಮ್ಮ ಚಿಕ್ಕ ಹುಡುಗಿ ನಾನು ಆ ತರ ಎಲ್ಲ ಸೆಲ್ಫಿಶ್ ಮೈಂಡ್ ಆಗಿ ಥಿಂಕ್ ಮಾಡಲ್ಲ ಅಪ್ಪ ಅಂತ ಹೇಳ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಟ್ರೈನ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಒಂದು ಮಿಲಿಟರಿ ಫೋರ್ಸ್ ನಿಮಗಾಗಿ ವೇಟ್ ಮಾಡ್ತಾ ಇದೆ,
ಇದೆ, ಅದು ಸೇಫ್ ಆದ ಜಾಗ, ನೀವು ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ. ಈ ಕಡೆ ನಮ್ಮ ಡಾನು ಚಿಕ್ಕ ಹುಡುಗಿ ಹತ್ರ, ನಿಮ್ಮ ತಂದೆ ಏನಮ್ಮ ಕೆಲಸ ಮಾಡ್ತಾ ಇದ್ದಾನೆ? ಒಂದು ದೊಡ್ಡ ಕಂಪನಿಯಲ್ಲಿ ಫಂಡ್ ಮ್ಯಾನೇಜರ್ ಆಗಿದ್ದಾರೆ ಅಂಕಲ್ ಅಂತ ಹುಡುಗಿ ಹೇಳ್ಬೇಕಾದ್ರೆ, ಹೋ ರಕ್ತವನ್ನ ಈರಿ ಕುಡಿಯುವ ಕೆಲಸವನ್ನ ಮಾಡ್ತಾ ಇದ್ದಾನ ನಿಮ್ಮ ತಂದೆ ಅನ್ನೋ ತರ ಕಿಂಡಲ್ ಮಾಡಿ ಮಾತಾಡ್ತಾನೆ ಡಾನ್. ಅದಕ್ಕೆ ಅವನ ಹೆಂಡತಿ, ರೀ ನಿಮಗೆ ಮಗು ಜೊತೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ, ಈಗ ಮಾತಾಡ್ತೀರಾ ಅಂತ ಬೈಬೇಕಾದ್ರೆ, ಅದಕ್ಕೆ ನಮ್ಮ ಚಿಕ್ಕ ಹುಡುಗಿ, ಪರವಾಗಿಲ್ಲ ಆಂಟಿ, ಎಲ್ಲರೂ ಹಾಗೆ ಹೇಳ್ತಾರೆ. ಈ ಕಡೆ ನಮ್ಮ ಹೀರೋ ಅವನ ಫ್ರೆಂಡಿಗೆ ಫೋನ್ ಮಾಡಿ, ನಾನು ಸೇಫ್ ಆಗಿ ಸ್ಟೇಷನ್ಗೆ ಬಂದ್ಬಿಡ್ತೀನಿ, ನನ್ನನ್ನು ನನ್ನ ಮಗಳನ್ನು ಜೋಪಾನವಾಗಿ ಕಾಪಾಡೋಕೆ ನೀನು ನಿನ್ನ ಫ್ರೆಂಡ್ಸ್ ಎಲ್ಲರೂ ಬಂದ್ಬಿಡಿ ಅಂತ ಹೇಳ್ಬೇಕಾದ್ರೆ, ಫ್ರೆಂಡು ಸರಿ ಓಕೆ ಅಂತ ಹೇಳ್ತಾನೆ. ಆದ್ರೆ ನಾರ್ಮಲ್ ಆಗಿ ಎಲ್ಲರೂ ಹೋಗೋ ದಾರಿಯನ್ನು ಯೂಸ್ ಮಾಡಬೇಡಿ, ಸೆಪರೇಟ್ ಆಗಿ ಬೇರೆ ಎಂಟ್ರೆನ್ಸ್ ಇದೆ, ಆ ದಾರಿಯಲ್ಲಿ ಬನ್ನಿ ಅಂತ ಹೇಳಿ ಫ್ರೆಂಡ್ ಫೋನ್ ಅನ್ನ ಕಟ್ ಮಾಡ್ತಾನೆ. ಆದ್ರೆ ನಮ್ಮ ಹೀರೋ ಮಾತಾಡ್ತಾ ಇದ್ದಿದ್ದನ್ನ ಅದೇ ಭಿಕ್ಷಕ ಇದ್ನಲ್ಲ, ಟಾಯ್ಲೆಟ್ ರೂಮ್ ಅಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ನಲ್ಲ, ಅವನು ಎಲ್ಲವನ್ನು ಕೇಳಿಸ್ಕೊತಾನೆ. ಅದೇ ತರ ಟ್ರೈನ್ ನೆಕ್ಸ್ಟ್ ಸ್ಟೇಷನ್ ಗೆ ಬಂದಾಯ್ತು. ಎಲ್ಲರೂ ತುಂಬಾ ಭಯದಿಂದ ಗಾಬರಿಯಾಗಿ ಇಳಿದು ಬರ್ತಾ ಇದ್ದಾರೆ. ಆವಾಗ ಅದೇ ಟ್ರೈನ್ ಅಲ್ಲಿ ಒಬ್ಬ ಸೈಕೋ ಇರ್ತಾನೆ. ಅವನು ಆ ಟ್ರೈನಿನ ಎಂಜಿನ್ ಡ್ರೈವರ್ ಹತ್ರನು ಎಂಪ್ಲಾಯ್ ಹತ್ರನು, ನಾನು ಮಾತ್ರ ಹೇಗಾದ್ರೂ ತಪ್ಪಿಸ್ಕೋಬೇಕು, ನೀವು ಈ ಎಂಪ್ಲಾಯಿ ನಾವು 3 ಜನ ಮಾತ್ರ ಹೇಗಾದ್ರೂ ತಪ್ಪಿಸ್ಕೋಬೇಕು, ಬೇರೆಯವರನ್ನ ನಾವು ಕಾಪಾಡೋದು ಬೇಕಾಗಿಲ್ಲ ಅನ್ನೋ ತರ ಸೆಲ್ಫಿಶ್ ಆಗಿ ಹೇಳ್ಬೇಕಾದ್ರೆ, ಅದಕ್ಕೆ ಎಂಜಿನ್ ಡ್ರೈವರ್, ನನಗೆ ಬೇರೆಯವರ ಜೀವ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಎಂಜಿನ್ ಡ್ರೈವರ್ ಮತ್ತೆ ಎಂಪ್ಲಾಯಿ ಅವನನ್ನ ತಳ್ಬಿಟ್ಟು ಈ ಕಡೆ ಎಲ್ಲರಿಗೂ ಹೆಲ್ಪ್ ಮಾಡೋಕೆ ಓಡಿ ಬರ್ತಾರೆ. ಇವಾಗ ಹೀರೋ ಡಾನು ಮಿಕ್ದವರು ಎಲ್ಲರೂ ಸೇರಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಆವಾಗ ನಮ್ಮ ಹೀರೋ ಮಾತ್ರ ಸೆಪರೇಟ್ ಆಗಿ ಅವನ ಫ್ರೆಂಡ್ ಹೇಳಿದ್ನಲ್ವಾ ಸೀಕ್ರೆಟ್ ದಾರಿ, ಆ ದಾರಿಯಲ್ಲಿ ಹೋಗೋಣ ಅಂತ ಚಿಕ್ಕ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನಮ್ಮ ಹುಡುಗಿ, ಅಪ್ಪ ಬೇರೆ ಎಲ್ಲರೂ ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಮಾತ್ರ ಏನಕ್ಕೆ ಈ ದಾರಿಯಲ್ಲಿ ಹೋಗ್ಬೇಕು ಅಂತ ಕೇಳ್ಬೇಕಾದ್ರೆ, ನಾವು ಸೇಫ್ ಆಗಿ ಇಲ್ಲಿಂದ ಹೋಗ್ಬೇಕಲ್ವಾ, ಅದಕ್ಕೆ ನನ್ನ ಫ್ರೆಂಡ್ ಅನ್ನ ಬರೋಕೆ ಹೇಳಿದ್ದೀನಿ, ಆದ್ರಿಂದಾನೇ ಈ ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಹೀರೋ ಹೇಳ್ತಾನೆ. ಹಾಗಾದ್ರೆ ಬೇರೆ ಯಾರನ್ನು ಕಾಪಾಡೋದು ಬೇಕಾಗಿಲ್ವಾಪ್ಪ, ನಾವು ಮಾತ್ರ ಜೀವಂತವಾಗಿದ್ರೆ ಸಾಕಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ಅದಕ್ಕೆ ಹೀರೋ, ಅವೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ, ನಾನು ನೀನು ಚೆನ್ನಾಗಿರ್ಬೇಕು ಅಷ್ಟೇ, ಅದು ಮಾತ್ರನೇ ನನಗೆ ಇಂಪಾರ್ಟೆಂಟ್, ಬೇರೆಯವರ ಬಗ್ಗೆ ನನಗೆ ಕೇರ್ ಇಲ್ಲ ಅನ್ನೋ ತರ ಹೀರೋ ಹೇಳ್ಬೇಕಾದ್ರೆ, ಸೆಲ್ಫಿಶ್ ಆಗಿ ಮಾತಾಡ್ಬೇಕಾದ್ರೆ, ಅದಕ್ಕೆ ನಮ್ಮ ಚಿಕ್ಕ ಹುಡುಗಿ ಹತ್ಕೊಂಡೆ, ಇದಕ್ಕಾಗೆ ಅಪ್ಪ ನನ್ನ ತಾಯಿ ನಿಮ್ಮ ಜೊತೆ ಜೀವನ ಮಾಡ್ಲಿಲ್ಲ, ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅವನ ಫ್ರೆಂಡ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಲ್ವಾ ಭಿಕ್ಷಕ, ಅವನು ಆ ಜಾಗಕ್ಕೆ ಬಂದ್ಬಿಡ್ತಾ ಇದ್ದಾನೆ. ಆವಾಗ ದೂರದಲ್ಲಿ ಒಬ್ಬ ಮಿಲಿಟರಿ ಆಫೀಸರ್ ಕಾಣಿಸ್ಕೋತಾ ಇದ್ದಾರೆ. ಈ ಕಡೆ ಎಲ್ಲರೂ ಆ ಮಿಲಿಟರಿ ಬೇಸ್ ಇರೋ ಜಾಗಕ್ಕೆ ಹೋಗ್ಬೇಕಾದ್ರೆ, ಅಲ್ಲಿರೋ ಮಿಲಿಟರಿ ಆಫೀಸರ್ಸ್ ಎಲ್ಲರಿಗೂ ಆ ರೋಗ ಅಟ್ಯಾಕ್ ಆಗಿದೆ, ಜಾಂಬಿ ಆಗ್ಬಿಟ್ಟಿದ್ದಾರೆ. ಅಷ್ಟೇ ಇವ್ರುಗಳನ್ನ ನೋಡಿದ ತಕ್ಷಣ ಅಟ್ಟಾಡಿಸ್ಕೊಂಡು ಬರ್ತಾ ಇದ್ದಾರೆ, ಕ್ರೂರವಾಗಿ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ದಾರೆ. ಎಲ್ಲರೂ ಒಂಥರ ದೆವ್ವ ರೀತಿ ಕಾಣ್ತಾ ಇದ್ದಾರೆ. ನಮ್ಮ ಡಾನು ಅವನ ಪ್ರೆಗ್ನೆಂಟ್ ವೈಫ್ ಅನ್ನ ಎತ್ಕೊಂಡು ಓಡಿ ಹೋಗ್ತಾನೆ. ಸೂಪರ್ ಆಗಿರುತ್ತೆ ಈ ಸೀನ್ ಎಲ್ಲ. ಈ ಕಡೆ ನಮ್ಮ ಹೀರೋ ಅವನ ಮಗಳನ್ನ ಬಿಟ್ಟು ಸ್ವಲ್ಪ ದೂರ ಫೋನ್ ಅಲ್ಲಿ ಮಾತಾಡ್ಕೊಂಡು ದೂರ ಬಂದ್ಬಿಟ್ಟಿರ್ತಾನೆ. ಆವಾಗ ಅಲ್ಲಿ ದೂರದಲ್ಲಿ ನಡ್ಕೊಂಡು ಬರ್ತಾ ಇದ್ದಲ್ವಾ ಮಿಲಿಟರಿ ಆಫೀಸರ್, ಅವನು ಕೂಡ ಜಾಂಬಿನೇ. ಫಟ್ ಅಂತ ನಮ್ಮ ಹೀರೋ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಎಲ್ಲಾ ಜಾಂಬಿಗಳು ನಮ್ಮ ಚಿಕ್ಕ ಹುಡುಗಿಯನ್ನ ಅಟ್ಯಾಕ್ ಮಾಡೋಕೆ ಓಡಿ ಬರ್ತಾ ಇವೆ. ಅಷ್ಟೇ ನಮ್ಮ ಚಿಕ್ಕ ಹುಡುಗಿಯ ಕತೆ ಮುಗೀತು ಅಂತ ನಾವು ಎದೆನ ಹಿಡ್ಕೊಂಡು ನೋಡಿದ್ರೆ, ಜಸ್ಟ್ ಮಿಸ್ ನಮ್ಮ ಡಾನು ಅಲ್ಲಿಗೆ ಬಂದು ಜಾಂಬಿಗಳಿಗೆ ಹೊಡೆದು ಚಿಕ್ಕ ಹುಡುಗಿಯನ್ನ ಕಾಪಾಡ್ತಾರೆ. ಮಾಸ್ ಅಲ್ವಾ? ಗಂಡ ಮತ್ತೆ ಹೆಂಡತಿ ನಮ್ಮ ಚಿಕ್ಕ ಹುಡುಗಿಯನ್ನ ಕಾಪಾಡಿ ಆ ಕಡೆ ಬೇರೆ ಕಡೆ ಓಡಿ ಹೋಗ್ತಾರೆ. ನಮ್ಮ ಹೀರೋನು ಹಿಂದೆನೆ ಓಡಿ ಬರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಂಬಿ ಜಂಪ್ ಮಾಡಿ ನಮ್ಮ ಹೀರೋನ ಅಟ್ಯಾಕ್ ಮಾಡುತ್ತೆ. ಆವಾಗ ನಮ್ಮ ಹೀರೋ ಅಲ್ಲಿರುವ ಒಂದು ದೊಡ್ಡ ಬುಕ್ ಅನ್ನ ತಗೊಂಡು ಆ ಜಾಂಬಿ ಬಾಯಿಗೆ ಅಡ್ಡ ಕೊಟ್ಟು ಹೇಗೋ ಅದ್ರ ಹತ್ರ ಇಂದ ಎಸ್ಕೇಪ್ ಆಗಿ ಎಲ್ಲರೂ ಒಂದು ಡೋರ್ ಹಿಂದೆ ಹೋಗ್ಬಿಡ್ತಾರೆ. ಆದ್ರೆ ಆ ಡೋರ್ ಅನ್ನ ಲಾಕ್ ಮಾಡೋಕೆ ಆಗ್ತಾ ಇಲ್ಲ. ಜಾಂಬಿಸ್ ಎಲ್ಲವೂ ಆ ಡೋರ್ ಅನ್ನ ತಳ್ತಾ ಇವೆ. ಇನ್ನೊಂದು ಕಡೆ ಎಲ್ಲ ಜನರು ಬೇರೆ ಒಂದು ಟ್ರೈನಿಗೆ ಹತ್ಕೋತಾ ಇದ್ದಾರೆ. ಆವಾಗ ಅದರಲ್ಲಿ ಇಬ್ಬರು ಅಕ್ಕ ತಂಗಿಯರು ಅಜ್ಜಿಯರು ಇದ್ರಲ್ಲ, ಅವ್ರಗಳ ಮಧ್ಯೆ ಒಂದು ಜಾಂಬಿ ಬೀಳ್ಬೇಕಾದ್ರೆ ಇಬ್ಬರು ಡಿವೈಡ್ ಆಗ್ಬಿಡ್ತಾ ಇದ್ದಾರೆ. ಆದ್ರಿಂದ ಒಬ್ಬಳ ಅಜ್ಜಿ ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲೂ, ಇನ್ನೊಬ್ಬಳ ಅಜ್ಜಿ ಬೇರೆ ಕಂಪಾರ್ಟ್ಮೆಂಟ್ ಅಲ್ಲೂ ಹತ್ಕೋತಾ ಇದ್ದಾರೆ. ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಚಿಕ್ಕ ಹುಡುಗಿ ಡಾನ್ ಅವರ ವೈಫ್ ಮತ್ತೆ ಅಕ್ಕ ತಂಗಿಯರ ಅಜ್ಜಿಯರಲ್ಲಿ ಒಬ್ಬಳ ಅಜ್ಜಿ ಎಲ್ಲರೂ ಹತ್ಕೊಂಡು ಡೋರ್ ಅನ್ನ ಕ್ಲೋಸ್ ಮಾಡೋಣ ಅಂತ ಹೋಗ್ಬೇಕಾದ್ರೆ, ಕೊನೆ ಟೈಮ್ಗೆ ಆ ಭಿಕ್ಷಕ ಇದ್ದಾನಲ್ಲ, ಕೊನೆದಾಗಿ ಬಂದು ಹತ್ಕೊಳ್ಳೋಕೆ ಕೈಯನ್ನು ಒಳಗಡೆ ಬಿಡ್ತಾ ಇದ್ದಾನೆ. ಬೇರೆ ದಾರಿ ಇಲ್ಲದೆ ಅವನನ್ನು ಎತ್ತಿ ಒಳಗಡೆ ಹಾಕೊಂಡು ಹೊರಡ್ತಾರೆ. ಈ ಕಡೆ ನಮ್ಮ ಹೀರೋ ಡಾನು ಇನ್ನ ಕೆಲವರು ಆ ಜಾಂಬಿಗಳನ್ನ ಒಂದು ಡೋರ್ ಹಿಂದೆ ಹಿಡಿದಿಟ್ಟಿದ್ರಲ್ವಾ ಸೇಫ್ ಆಗಿ, ಆ ಡೋರ್ ಅನ್ನೇ ಹೊಡ್ಕೊಂಡು ಎಲ್ಲ ಜಾಂಬಿಗಳು ಬರ್ತಾ ಇವೆ. ಆದ್ರಿಂದ ನಮ್ಮ ಹುಡುಗರು ಅಯ್ಯೋಯ್ಯೋ ಅಪ್ಪಯ್ಯ ಅಂತ ಗಾಬರಿಯಾಗಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಟ್ರೈನ್ ಸ್ಟಾರ್ಟ್ ಆಗಿ ಮೂವ್ ಆಗ್ತಾ ಇದೆ. ಹೇಗೋ ನಮ್ಮ ಹೀರೋ ಓಡಿ ಬಂದು ಟ್ರೈನ್ ಹತ್ಕೊಂಡು ಡೋರ್ ಅನ್ನು ಓಪನ್ ಮಾಡಿ ಇಟ್ಟಿರ್ತಾನೆ. ನಮ್ಮ ಡಾನು ಸ್ವಲ್ಪ ದಪ್ಪ ಇದಾರಲ್ವಾ, ಓಡಿ ಬರೋಕೆ ಕಷ್ಟ ಆಗ್ತಾ ಇದೆ. ಅದ್ರಲ್ಲಿ ಬೇರೆ ಈ ಜಾಂಬಿಗಳು ಬೇರೆ ಅವರನ್ನ ಅಟ್ಯಾಕ್ ಮಾಡ್ತಾ ಇದೆ. ಆದ್ರೂ ನಮ್ಮ ಡಾನ್ ಯಾರು ಎಲ್ಲ ಜಾಂಬಿಗಳಿಗೂ ಹೊಡೆದು ಹೇಗೋ ಆ ಟ್ರೈನ್ ಅನ್ನ ಹತ್ಕೋತಾರೆ. ಇವಾಗ ಇವ್ರುಗಳು ಇರೋ ಕಂಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಹೀರೋ ಡಾನ್ ಮತ್ತೆ ಆ ಚಿಕ್ಕ ಹೀರೋ ಇವ್ರುಗಳು ಮೂವರು ಮಾತ್ರನೇ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇರೋದು. ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಡಾನ್ ಅವನ ವೈಫ್, ನಮ್ಮ ಚಿಕ್ಕ ಹುಡುಗಿ ಮತ್ತೆ ಅಜ್ಜಿ ಇದಾರಲ್ಲ, ಆ ಕಂಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜಾಂಬಿಗಳಿವೆ. ಅದನ್ನ ನೋಡಿ ಇವ್ರುಗಳು ಹೆದರ್ಕೊಂಡು ಅಲ್ಲಿರುವ ಒಂದು ರೆಸ್ಟ್ ರೂಮ್ ಒಳಗಡೆ ಹೋಗಿ ಡೋರ್ ಅನ್ನ ಕ್ಲೋಸ್ ಮಾಡ್ಕೋತಾ ಇದ್ದಾರೆ. ಇವಾಗ ಹೀರೋ ಫೋನ್ ಮಾಡಿ ಕೇಳಿದ್ರೆ ಅವ್ರುಗಳು 15ನೇ ಕಂಪಾರ್ಟ್ಮೆಂಟ್ ಅಲ್ಲಿ ಇದಾರಂತೆ. ಆದ್ರೆ ನಮ್ಮ ಹೀರೋ ಮತ್ತೆ ಡಾನು 9ನೇ ಕಂಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಇಲ್ಲಿ ತುಂಬಾ ಜಾಂಬಿಗಳಿವೆ, ನಾವು ಇಲ್ಲಿ ಒಂದು ರೆಸ್ಟ್ ರೂಮ್ ಅಲ್ಲಿ ಹೌಸ್ಕೊಂಡಿದ್ದೀವಿ ಅಂತ ಡಾನ್ ಅವನ ವೈಫ್ ಹೇಳಿದ
ಬಂದಿದ ತಕ್ಷಣ ಇವ್ರುಗಳಿಗೆ ಅದನ್ನ ಕೇಳಿ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ಇವಾಗ ಅವ್ರುಗಳನ್ನ ಕಾಪಾಡ್ಬೇಕಂದ್ರೆ ಇವ್ರುಗಳು 9ನೇ ಕಂಪಾರ್ಟ್ಮೆಂಟ್ ಇಂದ 15ನೇ ಕಂಪಾರ್ಟ್ಮೆಂಟ್ ಗೆ ಹೋಗ್ಬೇಕು. ಸೊ ನಮ್ಮ ಹುಡುಗರು ರೆಡಿ ಆಗ್ತಾರೆ. ಜಾಂಬಿಗಳು ಕಚ್ಬಿಡ್ಬಾರ್ದು ಅಂತ ಕೈಗೆ ಟೇಪ್ ಅನ್ನೆಲ್ಲ ಸುತ್ಕೋತಾರೆ. ಆ ಚಿಕ್ಕ ಹೀರೋ ಜಾಂಬಿಗಳನ್ನ ಸ್ಮ್ಯಾಶ್ ಮಾಡ್ಬೇಕು ಅಂತ ಕೈಯಲ್ಲಿ ಬೇಸ್ಬಾಲ್ ಬ್ಯಾಟ್ ಅನ್ನ ತಗೋತಾನೆ. ನಮ್ಮ ಹೀರೋ ಕ್ಯಾಪ್ಟನ್ ಅಮೆರಿಕಾ ತರ ಕೈಯಲ್ಲಿ ಶೀಲ್ಡ್ ಅನ್ನ ಹಿಡ್ಕೋತಾನೆ. ನಮ್ಮ ಡಾನ್ ಬರೀ ಕೈಯಲ್ಲೇ ಹೋಗ್ತಾನೆ. ಅವನ ಕೈಯೇ ತುಂಬಾ ಸ್ಟ್ರಾಂಗ್ ಅಲ್ವಾ. ಸುಮ್ನೆ ಅವೆಂಜರ್ಸ್ ಮೂವಿಯಲ್ಲಿ ಬರೋ ತರ ಬಂದು ಸೂಪರ್ ಹೀರೋಸ್ ತರ ನಿಂತ್ಕೋತಾ ಇದ್ದಾರೆ ನಮ್ಮ ಹುಡುಗರು. ಈ ಸೀನ್ ಅನ್ನ ನೋಡ್ಬೇಕಾದ್ರೆ ಹಾಗೆ ಮೈ ಜುಮ್ ಅನ್ಬಿಡುತ್ತೆ. ಒಂದು ಕಡೆ ನಮ್ಮ ಡಾನು ಸುಮ್ನೆ ರಕ್ತ ಹಾರಿಸ್ತಾ ಇದ್ದಾರೆ ಜಾಂಬಿಗಳನ್ನ ಹೊಡೆದು. ನಮ್ಮ ಹೀರೋ ಶೀಲ್ಡ್ ಅನ್ನ ಯೂಸ್ ಮಾಡಿ ಜಾಂಬಿಗಳನ್ನ ಅಟ್ಯಾಕ್ ಮಾಡ್ತಾನೆ. ಇನ್ನೊಂದು ಕಡೆ ನಮ್ಮ ಚಿಕ್ಕ ಹೀರೋ ಬೇಸ್ಬಾಲ್ ಬ್ಯಾಟ್ ಅನ್ನ ಇಟ್ಟು ಜಾಂಬಿಗಳನ್ನ ಹೊಡೆದು ಚಿಂದಿ ಚಿತ್ರಾನ್ನ ಮಾಡ್ತಾನೆ. ಯಾಕೆ ಜಾಂಬಿಗಳ ಬಾಯಿ ಒಳಗಡೆ ಬ್ಯಾಟ್ ಅನ್ನ ಬಿಟ್ಟು ಅಲ್ಲಾಡಿಸಿ ಬಿಡ್ತಾ ಇದ್ದಾನೆ ಚಿಕ್ಕ ಹೀರೋ. ಆ ಕಂಪಾರ್ಟ್ಮೆಂಟ್ ಅನ್ನ ಹೇಗೋ ಕ್ರಾಸ್ ಮಾಡಿ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಗೆ ಬರ್ತಾರೆ. ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕ ಹೀರೋ ಇದಾನಲ್ಲ, ಅವನ ಫ್ರೆಂಡ್ಸ್ ಅದೇ ಬೇಸ್ಬಾಲ್ ಟೀಮ್ ಎಲ್ಲರೂ ಜಾಂಬಿ ಆಗಿ ಚೇಂಜ್ ಆಗಿ ನಿಂತಿದ್ದಾರೆ. ಚಿಕ್ಕ ಹೀರೋ ಇದನ್ನ ನೋಡಿ ಇವ್ರುಗಳನ್ನ ಹೊಡೆಯೋನ್ವಾ ಬೇಡ್ವಾ ಅಂತ ಬೇಜಾರಲ್ಲಿ ಯೋಚನೆ ಮಾಡಿ ನಿಂತಿರ್ಬೇಕಾದ್ರೆ ಆವಾಗ ನಮ್ಮ ಡಾನ್ ಎಂಟ್ರಿ ಕೊಟ್ಟು, ತಮ್ಮ ಹೀಗೆಲ್ಲ ನೋಡಿದ್ರೆ ಕೆಲ್ಸಕ್ಕೆ ಆಗಲ್ಲ ನೋಡು ಇವಾಗ ಅಂತ ಜಾಂಬಿಗಳಿಗೆ ಹೊಡೆದು ಬರೀ ಕೈಯಲ್ಲೇ ಹೊಡೆದು ಚಿಂದಿ ಮಾಡ್ತಾ ಇದ್ದಾನೆ ನಮ್ಮ ಡಾನ್. ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋ ಮತ್ತೆ ಡಾನ್ ಕೈಯಲ್ಲಿ ಆ ಜಾಂಬಿಗಳನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಎಲ್ಲವೂ ನಮ್ಮ ಹೀರೋ ಮತ್ತೆ ಡಾನ್ ಅನ್ನ ಕೊಚ್ಚೋಕೆ ಬಂದ್ಬಿಟ್ಟಿವೆ. ಈ ಕಡೆ ಚಿಕ್ಕ ಹೀರೋ ಬೇರೆ ಬೇಸ್ಬಾಲ್ ಬ್ಯಾಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ನಡುಕ್ತಾ ನಿಂತಿದ್ದಾನೆ. ಅಷ್ಟೇ ಜಾಂಬಿಗಳು ನಮ್ಮ ಡಾನ್ ಮತ್ತೆ ಹೀರೋನ ಕೊಚ್ಚೋಣ ಅಂತ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ಟನಲ್ ಒಳಗಡೆ ಟ್ರೈನ್ ನುಗ್ಗುತ್ತೆ. ಕತ್ತಲೆ ಆಗಿದ್ರಿಂದ ಯಾರಿಗೂ ಕಣ್ ಕಾಣ್ತಾ ಇಲ್ಲ, ಅಂದ್ರೆ ಜಾಂಬಿಗಳಿಗೆ ಮಾತ್ರ ಕಣ್ ಕಾಣಿಸ್ತಾ ಇಲ್ಲ. ಆವಾಗ ಮೇಲಿಟ್ಟಿರುವ ಬೇಸ್ ಬಾಲ್ಸ್ ಎಲ್ಲವೂ ಕೆಳಗಡೆ ಬೀಳ್ಬೇಕಾದ್ರೆ ಆ ಸದ್ದನ್ನ ಕೇಳಿ ಜಾಂಬೀಸ್ ಎಲ್ಲ ಅಲ್ಲಿಗೆ ಓಡಿ ಹೋಗ್ತವೆ. ಆದ್ರಿಂದ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹುಡುಗರು ಸೇಫ್ ಆಗಿ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಗೆ ಹೋಗ್ತಾರೆ. ಮತ್ತೆ ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿ. ಆಕ್ಚುಲಿ 15ನೇ ಕಂಪಾರ್ಟ್ಮೆಂಟ್ ಗೆ ಹೋದ್ರೇನೆ ಇವ್ರುಗಳೆಲ್ಲ ಸೇಫ್ ಆಗಿ ಇರೋಕೆ ಆಗೋದು. ನಮ್ಮ ಡಾನ್ ಮತ್ತೆ ಚಿಕ್ಕ ಹುಡುಗಿ ಇವರೆಲ್ಲ ಸಿಗಾಕೊಂಡಿರೋದು 13ನೇ ಕಂಪಾರ್ಟ್ಮೆಂಟ್ ಅಲ್ಲಿ. ಆವಾಗ ಹೀರೋಗೆ ಒಂದು ವಿಷಯ ಗೊತ್ತಾಗ್ತಾ ಇದೆ, ಕತ್ತಲೆಯಲ್ಲಿ ಜಾಂಬಿಗಳಿಗೆ ಕಣ್ ಕಾಣಿಸ್ತಾ ಇಲ್ಲ ಅನ್ನೋದು. ಆದ್ರಿಂದ ಮತ್ತೆ ಟನಲ್ ಬರೋವರೆಗೂ ನಾವು ವೇಟ್ ಮಾಡೋಣ ಅಂತ ಡಾನ್ ಹತ್ರ ಹೇಳ್ಬೇಕಾದ್ರೆ ಡಾನ್ ಸರಿ ಅಂತ ಒಪ್ಕೋತಾರೆ. ಡಾನ್ ಹತ್ರ ಇಂದ ಅವರ ಫೋನ್ ಅನ್ನ ತಗೊಂಡು ಅಲಾರಂ ನ ಸೆಟ್ ಮಾಡಿ ಇಟ್ಕೋಬಿಟ್ಟು ಟನಲ್ ಬಂದಿದ ತಕ್ಷಣ ಫೋನ್ ಅನ್ನ ತೆಗೆದು ದೂರ ಬಿಸಾಕ್ಬೇಕಾದ್ರೆ ಅಲಾರಂ ಬಡಿಯುತ್ತೆ. ಸೊ ಆ ಸದ್ದನ್ನ ಕೇಳಿ ಜಾಂಬೀಸ್ ಎಲ್ಲ ಅಲ್ಲಿಗೆ ಓಡಿ ಹೋಗ್ತವೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹುಡುಗರು ಮೂವರುವೆ ಅಲ್ಲಿಂದ ಎಸ್ಕೇಪ್ ಆಗಿ 13ನೇ ಕಂಪಾರ್ಟ್ಮೆಂಟ್ ಗೂ ಬಂದು ಅಲ್ಲಿರುವ 4 ಜನರನ್ನು ಸೇಫ್ ಆಗಿ ಕಾಪಾಡ್ತಾರೆ. ನಮ್ಮ ಚಿಕ್ಕ ಹುಡುಗಿ ಡಾನ್ ಅವನ ಪ್ರೆಗ್ನೆಂಟ್ ವೈಫ್, ಆ ಓಲ್ಡ್ ಲೇಡಿ ಮತ್ತೆ ಭಿಕ್ಷಕ ಅಲ್ಲಿಗೆ ಬಂದು ರೆಸ್ಟ್ ರೂಮ್ ಡೋರ್ ಅನ್ನು ಓಪನ್ ಮಾಡಿ ಅವರುಗಳ ಜೊತೆ ನಮ್ಮ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿರುವ ಜಾಂಬೀಸ್ ಇವ್ರುಗಳನ್ನ ನೋಡ್ಬಿಡ್ತಾ ಇದೆ. ಆದ್ರಿಂದ ಅಲ್ಲಿರುವ ಇನ್ನೊಂದು ರೆಸ್ಟ್ ರೂಮ್ ಒಳಗಡೆ ನಮ್ಮ ಹುಡುಗರು ಹೌಸ್ಕೋತಾರೆ. ಆವಾಗ ನಮ್ಮ ಚಿಕ್ಕ ಹೀರೋ ಅವನ ಗರ್ಲ್ ಫ್ರೆಂಡ್ ಗೆ ಮೆಸೇಜ್ ಮಾಡ್ತಾನೆ, ಈ ತರ ನಾವು 13ನೇ ಕಂಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ನಾವೆಲ್ಲರೂ ಚೆನ್ನಾಗೇ ಇದೀವಿ, 15ನೇ ಕಂಪಾರ್ಟ್ಮೆಂಟ್ ಗೆ ಬರ್ತಾ ಇದೀವಿ ಅಂತ ಮೆಸೇಜ್ ಮಾಡ್ಬೇಕಾದ್ರೆ ಅದನ್ನ ಓದಿ ನೋಡಿದ ಆ ಹುಡುಗಿ, ಇನ್ನ ಕೆಲವರು ಅಫೆಕ್ಟ್ ಆಗಿಲ್ಲ, ಅವರೆಲ್ಲ ಈ ಕಂಪಾರ್ಟ್ಮೆಂಟ್ ಗೆ ಬರ್ತಾ ಇದ್ದಾರೆ ಅಂತ ಖುಷಿಯಾಗಿ ಹೇಳ್ಬೇಕಾದ್ರೆ ಆ ಕಂಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ನಾರ್ಮಲ್ ಆದ ಪೀಪಲ್ಸ್ ಇದ್ದಾರೆ. ಅದ್ರಲ್ಲಿ ಆ ದೊಡ್ಡ ಸೈಕೋ ಇದಾನಲ್ಲ ಅವನು ಇದ್ದಾನೆ. ಅದೇ ಸೆಲ್ಫಿಶ್ ಅವನು ಅಲ್ಲಿರೋ ಜನ ಎಲ್ಲರನ್ನು ಬ್ರೈನ್ ವಾಶ್ ಮಾಡ್ತಾನೆ. ಅವ್ರುಗಳು ಮಾತ್ರ ಈ ಕಂಪಾರ್ಟ್ಮೆಂಟ್ ಗೆ ಬಂದ್ರೆ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಇರೋ ನಮ್ಮ ನಾರ್ಮಲ್ ಜನರಿಗೆ ಕೂಡ ಕಾಯಿಲೆ ಸ್ಪ್ರೆಡ್ ಆಗುತ್ತೆ. ಸೊ ಅವ್ರುಗಳು ಇಲ್ಲಿಗೆ ಬರಬಾರ್ದು ಅನ್ನೋ ತರ ಎಲ್ಲರನ್ನು ಹೆದರ್ಸ್ಬೇಕಾದ್ರೆ ಎಲ್ಲರೂ ಅದೇ ಸರಿ ಅಂತ ಡಿಸೈಡ್ ಮಾಡ್ತಾರೆ. ಮತ್ತೆ ಅದೇ ತರ ಇನ್ನೊಂದು ಟನಲ್ ಬರುತ್ತೆ. ಈ ಸಲ ಅದೇ ಲಗೇಜಸ್ ಅನ್ನ ಮಡಗೋಕೆ ಸ್ಪೇಸ್ ಇರುತ್ತಲ್ಲ, ಅದ್ರ ಮುಖಾಂತರ ಟ್ರಾವೆಲ್ ಮಾಡಿ ಹೋಗೋಣ ಅಂತ ಹೋಗ್ತಾರೆ ಎಲ್ಲರುವೆ. ನಿಧಾನಕ್ಕೆ ಎಲ್ಲರೂ ಹಾಗೆ ಜರ್ಗಿ ಹೋಗ್ತಾ ಇರ್ಬೇಕಾದ್ರೆ ಆದ್ರೆ ಭಿಕ್ಷಕ ಇದಾನಲ್ಲ ಅವನು ಮಾತ್ರ ಕಾಲ್ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಸೊ ಅವನನ್ನ ಕಾಪಾಡೋಕೆ ಅಂತ ನಮ್ಮ ಹೀರೋ ಆ ಕಂಪಾರ್ಟ್ಮೆಂಟ್ ಅಲ್ಲೇ ಇರ್ತಾನೆ. ಅದೇ ತರ ಟನಲ್ ಅನ್ನ ದಾಟಿ ಬೇರೆ ಟ್ರೈನ್ ಹೊರಗಡೆ ಬಂದ್ಬಿಡ್ತಾ ಇದೆ. ಬೆಳಕು ಬೇರೆ ಬರ್ತಾ ಇದೆ. ಫಟ್ ಅಂತ ಜಾಂಬೀಸ್ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋ ಮತ್ತೆ ಭಿಕ್ಷಕ ಸೀಟ್ ಹಿಂದ್ಗಡೆ ಕೆಳಗಡೆ ಹೌಸ್ಕೋತಾರೆ. ಏನಾಗುತ್ತೋ ಏನೋ ಅಂತ ನಾವು ಗಾಬರಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಈ ಭಿಕ್ಷಕ ಬೇರೆ ಪಕ್ಕದಲ್ಲಿ ಇರುವ ಕೂಲ್ ಡ್ರಿಂಕ್ಸ್ ಬಾಟಲ್ ಅನ್ನ ತುಳಿದು ಬಿಡ್ತಾ ಇದ್ದಾನೆ. ಅದ್ರ ಸೌಂಡ್ ಕೇಳಿ ಎಲ್ಲ ಜಾಂಬೀಸ್ ಅಟ್ಯಾಕ್ ಮಾಡೋಕೆ ಓಡಿ ಬರ್ತವೆ. ಓಡು ಅಂತ ಇಬ್ಬರು ಎದ್ದು ಬಿದ್ದು ಓಡಿ ಹೋಗ್ತಾರೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಗೆ. ಅಲ್ಲಿದ್ದ ಎಲ್ಲರೂ ಒಂದು ಕಂಪಾರ್ಟ್ಮೆಂಟ್ ಇಂದ ಇನ್ನೊಂದು ಕಂಪಾರ್ಟ್ಮೆಂಟ್ ಗೆ ಬಂದ್ಬಿಡ್ತಾ ಇದ್ದಾರೆ. ಆ ಜಾಂಬೀಸ್ ಒಳಗಡೆ ಬರ್ದೇ ಇರೋ ರೀತಿ ನಮ್ಮ ಡಾನ್ ಅವುಗಳನ್ನೆಲ್ಲ ಡೋರ್ ಅನ್ನ ಕ್ಲೋಸ್ ಮಾಡಿ ತಡಿತಾ ಇರ್ತಾನೆ. ಇನ್ನೊಂದು ಕಡೆ 15ನೇ ಕಂಪಾರ್ಟ್ಮೆಂಟ್ ಎಲ್ಲರೂ ನಾರ್ಮಲ್ ಪೀಪಲ್ಸ್ ಇರೋ ಕಂಪಾರ್ಟ್ಮೆಂಟ್ ಅನ್ನ ನಮ್ಮ ಹುಡುಗರು ನಾಕ್ ಮಾಡ್ಬೇಕಾದ್ರೆ ಯಾರು ಆ ಕಂಪಾರ್ಟ್ಮೆಂಟ್ ಡೋರ್ ಅನ್ನ ಓಪನ್ ಮಾಡ್ತಾ ಇಲ್ಲ. ನಮ್ಮ ಚಿಕ್ಕ ಹೀರೋ ಅವನ ಗರ್ಲ್ ಫ್ರೆಂಡ್ ಬಾಯ್ ಅನ್ನ ಕೂಡ ಮುಚ್ಚಿ ಹಿಡ್ಕೊಬಿಡ್ತಾ ಇದ್ದಾರೆ. ಈ ಕಡೆ ನಮ್ಮ ಹೀರೋ ಡಾನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಬೇಸ್ಬಾಲ್ ಬ್ಯಾಟ್ ಅನ್ನ ತಗೊಂಡು ಬಂದು ಜಾಂಬಿಗಳಿಗೆ ಹೊಡಿತಾ ಇರ್ತಾನೆ. ಈ ಕಡೆ ನಮ್ಮ ಚಿಕ್ಕ ಹೀರೋ ಅವ್ರುಗಳು ಕ್ಲೋಸ್ ಮಾಡಿ ಇಟ್ಟಿರುವ 15ನೇ ಕಂಪಾರ್ಟ್ಮೆಂಟ್ ಡೋರ್ ಅನ್ನ ಹೊಡೆದಾಕೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇಲ್ಲಿ ನಮ್ಮ ಡಾನ್ ಡೋರ್ ಅನ್ನ ಹೇಗಾದ್ರೂ ಕ್ಲೋಸ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಂಬಿ ನಮ್ಮ ಡಾನ್ ಅವನ ಕೈಯನ್ನ ಕಚ್ಚಿಬಿಡ್ತಾ ಇದೆ. ಅಷ್ಟೇ, ಇನ್ನ ಸ್ವಲ್ಪ ಹೊತ್ತಲ್ಲಿ ನಮ್ಮ ಡಾನ್ ಕೂಡ ಜಾಂಬಿ ಆಗಿ ಚೇಂಜ್ ಆಗ್ತಾನೆ. ಈ ಕಡೆ ನಮ್ಮ ಚಿಕ್ಕ ಹೀರೋ ಅದೇ ತರ 15ನೇ ಕಂಪಾರ್ಟ್ಮೆಂಟ್ ಡೋರ್ ಅನ್ನ ಹೊಡೆದಾಕ್ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಗೆ ಹೋಗೋಣ ಅಂತ ಎಲ್ಲರೂ ಹೋಗ್ಬೇಕಾದ್ರೆ ಆದ್ರೆ 15ನೇ ಕಂಪಾರ್ಟ್ಮೆಂಟ್ ಅಲ್ಲಿ ಇರುವ ಸೈಕೋ ಸೆಲ್ಫಿಶ್ ಇವ್ರುಗಳು ಒಳಗಡೆ ಬರ್ದೇ ಇರೋ ತರ ಡೋರ್ ಅನ್ನ ಕ್ಲೋಸ್ ಮಾಡಿ ಹಿಡ್ಕೋತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋ ಮತ್ತೆ ಡಾನ್ ಕಷ್ಟ ಪಡ್ತಾ ಇರ್ಬೇಕಾದ್ರೆ
ಹೇಳ್ಬೇಕಾದ್ರೆ ನಮ್ಮ ಡಾನ್, ನೀನು ಹೋಗು, ನನ್ನ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳನ್ನ ಸೇಫ್ ಆಗಿ ನೋಡ್ಕೊಳ್ಳಿ, ನನಗೆ ಮಗು ಹುಟ್ಟುತ್ತೆ, ಅದನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ತರ ನಮ್ಮ ಡಾನ್ ಮಾತಾಡ್ಬೇಕಾದ್ರೆ ಈ ಕಡೆ ಹಿಂದೆ ನಿಂತು ಅದನ್ನ ಕೇಳ್ತಾ ಇರುವ ಪ್ರೆಗ್ನೆಂಟ್ ವೈಫ್ ಗುಳೋ ಅಂತ ಅಳ್ತಾಳೆ. ನಮ್ಮ ಹೀರೋ ಬೇರೆ ದಾರಿ ಇಲ್ಲದೆ ನಮ್ಮ ಡಾನ್ ಅವನ ಪ್ರೆಗ್ನೆಂಟ್ ವೈಫ್ ಅನ್ನ ಕರ್ಕೊಂಡು ಅಲ್ಲಿಂದ ಅವಳನ್ನ ಸಮಾಧಾನ ಮಾಡಿ ಎಳ್ಕೊಂಡು ಹೋಗ್ತಾನೆ. ಈ ಕಡೆ ನಮ್ಮ ಚಿಕ್ಕ ಹೀರೋ ಅವನ ಟೀಮು ತುಂಬಾನೇ ಕಷ್ಟಪಟ್ಟು ಹೇಗೋ ಆ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಬಂದು ಬೀಳ್ತಾರೆ. ಆದ್ರೆ ಅಕ್ಕ ತಂಗಿರ ಅಜ್ಜಿಯರಲ್ಲಿ ಒಬ್ಬಳು ಅಜ್ಜಿ ಇದ್ದಾಳಲ್ಲ, ಅವಳು ಮಾತ್ರ ಅಲ್ಲೇ ನಿಂತು ಬಿಡ್ತಾ ಇದ್ದಾಳೆ. ಯಾಕೆ ಅಂದ್ರೆ ಆವಾಗ್ಲೇ ಇವ್ರುಗಳಿಗೆ ಮತ್ತೆ ಡೋರ್ ಅನ್ನು ಕ್ಲೋಸ್ ಮಾಡೋಕೆ ಟೈಮ್ ಸಿಗುತ್ತೆ, ಇಲ್ಲಾಂದ್ರೆ ಆ ಜಾಂಬೀಸ್ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಗೂ ಬಂದ್ಬಿಡುತ್ತೆ. ಆದ್ರಿಂದ ಅಜ್ಜಿ ಅಲ್ಲೇ ನಿಂತು ಬಿಡ್ತಾ ಇದ್ದಾರೆ. ಆ ಅಜ್ಜಿ ಅವಳ ತಂಗಿಯನ್ನ ನೋಡಿ ಹಾಗೆ ಒಂದು ಸ್ಮೈಲ್ ಅನ್ನ ಮಾಡ್ತಾರೆ. ನೋಡಿ ನಮಗೆ ಹಾರ್ಟ್ ಬೀಟೇ ಸ್ಟಾಪ್ ಆದಂಗ ಆಗ್ಬಿಡುತ್ತೆ. ಆಮೇಲೆ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಬಂದು, ಅದೇ ಸೈಕೋ ಇದಾನಲ್ಲ ಸೆಲ್ಫಿಶ್ ಮೈಂಡ್, ಅವನಿಗೆ 2 ಬಾಯಿಗೆನೆ ಬಿಟ್ಟು, ಲೋ ನಿನಗೆಲ್ಲ ಒಂದು ಚೂರು ಕರುಣೆನೇ ಇಲ್ವಾ, ಯಾಕೋ ಈ ತರ ಮಾಡ್ದೆ ಅಂತ ಅವನಿಗೆ ಹೊಡಿಬೇಕಾದ್ರೆ ಆವಾಗ ಸೈಕೋ ಎದ್ದು ನಿಂತ್ಕೊಂಡು ಮಿಕ್ಕಿರೋ ಜನರ ಹತ್ರ ಇವ್ರುಗಳು ಆ ರೋಗದಿಂದ ಎಫೆಕ್ಟ್ ಆಗಿದ್ದಾರೆ, ಅದಕ್ಕೇನೆ ಇಷ್ಟು ಕ್ರೂರವಾಗಿ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಇವ್ರುಗಳು ಈ ಕಂಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಜೊತೆ ಇರಬಾರ್ದು, ಬೇರೆ ಕಂಪಾರ್ಟ್ಮೆಂಟ್ ಗೆ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಮಿಕ್ಕಿರೋರನ್ನು ಕನ್ವಿನ್ಸ್ ಮಾಡಿ ಬಿಡ್ತಾನೆ. ಅದೇ ತರ ಮಿಕ್ಕಿರೋರು ಇಲ್ಲಿಂದ ಹೋಗಿ ಹೋಗಿ ಅಂತ ನಮ್ಮ ಹುಡುಗರಿಗೆ ಹೇಳ್ತಾರೆ. ಆದ್ದರಿಂದ ನಮ್ಮ ಹುಡುಗರ ಟೀಮು ಪಕ್ಕದಲ್ಲಿರುವ ಇನ್ನೊಂದು ಕಂಪಾರ್ಟ್ಮೆಂಟ್ ಗೆ ಹೋಗಿ ಡೋರ್ ಅನ್ನ ಕ್ಲೋಸ್ ಮಾಡ್ಕೋತಾರೆ. ಆದ್ರೆ ಈ ನಾರ್ಮಲ್ ಪೀಪಲ್ಸ್ ಇರುವ ಅದೇ ಕಂಪಾರ್ಟ್ಮೆಂಟ್ ಅಲ್ಲಿ ಅಕ್ಕ ತಂಗಿಯರು ಅಜ್ಜಿಯರು ಇದಾರಲ್ಲ, ಅದ್ರಲ್ಲಿ ಇನ್ನೊಬ್ಬಳು ಬ್ಯಾಲೆನ್ಸ್ ಇದಾರೆ ಅಲ್ವಾ, ಇವ್ರುಗಳೆಲ್ಲ ಯಾವತ್ತೂ ಉದ್ಧಾರ ಆಗಲ್ಲ. ಇಷ್ಟೊಂದು ಸೆಲ್ಫಿಶ್ ಮೈಂಡೆಡ್ ಪೀಪಲ್ ಆಗಿದಾರಲ್ಲ, ಇವ್ರುಗಳೆಲ್ಲ ಜೀವಂತವಾಗಿದ್ದು ಏನ್ ಮಾಡ್ತಾರೆ, ಏನನ್ನ ಉದ್ಧಾರ ಮಾಡ್ತಾರೆ ಅಂತ ಯೋಚನೆ ಮಾಡಿ ನಿಧಾನಕ್ಕೆ ಎದ್ದು ಬಂದು ಜಾಂಬಿಗಳು ಇರುವ ಕಂಪಾರ್ಟ್ಮೆಂಟ್ ಡೋರ್ ಅನ್ನ ಓಪನ್ ಮಾಡಿ ಬಿಟ್ಬಿಡ್ತಾ ಇದ್ದಾರೆ ಅಜ್ಜಿ. ಅಷ್ಟೇ ಜಾಂಬೀಸ್ ಒಳಗಡೆ ಬಂದು ಅಲ್ಲಿರೋ ಎಲ್ಲರನ್ನು ಕಚ್ಚಿ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತವೆ. ಅದೇ ಸಮಯದಲ್ಲಿ ಮತ್ತೆ ಟನಲ್ ಬರ್ತಾ ಇದೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಎಂಜಿನ್ ಡ್ರೈವರ್ ರೇಡಿಯೋ ಸಿಗ್ನಲ್ ಇಂದ ಆ ಕಡೆ ಯಾರಾದ್ರೂ ಇದೀರಾ, ಜೀವಂತವಾಗಿ ಇದೀರಾ ಅಂತ ಕೇಳ್ಬೇಕಾದ್ರೆ ಆ ಕಡೆಯಿಂದ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈ ಕಡೆ ನಮ್ಮ ಹೀರೋ ಅವನ ಮಗಳ ಹತ್ರ, ಚಿಕ್ಕ ಹುಡುಗಿ ಹತ್ರ ಮಾತಾಡ್ತಾನೆ. ಏನಮ್ಮ ತುಂಬಾ ಹೆದರ್ಕೊ ಬಿಟ್ಟಿದ್ಯಾ, ಇವತ್ತು ನಿನ್ನ ಬರ್ಡೇ ಬೇರೆ, ಏನು ಇಲ್ಲ, ಏನು ವರಿ ಪಡ್ಬೇಡ, ನಾನು ಹೇಗಾದ್ರೂ ಕಷ್ಟಪಟ್ಟು ನಿನ್ನನ್ನ ಬೂಸನ್ಗೆ ಕರ್ಕೊಂಡು ಹೋಗಿ ಬಿಡ್ತೀನಿ, ನಿನ್ನ ತಾಯಿ ಹತ್ರ ನಿನ್ನನ್ನ ಬಿಡ್ತೀನಿ ಅನ್ನೋ ತರ ನಮ್ಮ ಹೀರೋ ಅವನ ಮಗಳ ಜೊತೆ ಸಮಾಧಾನವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಈವಾಗ್ಲೇ ಆ ಚಿಕ್ಕ ಹುಡುಗಿ ಒಂದು ವಿಷಯವನ್ನ ಹೇಳ್ತಾಳೆ. ಇಲ್ಲಪ್ಪ, ನಮ್ಮ ಸ್ಕೂಲ್ ಆನ್ಯುವಲ್ ಡೇಗೆ ನೀವು ಬರ್ತೀರಾ ಅಂತ ನಾನು ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿ ವೆಯ್ಟ್ ಮಾಡಿ ನೋಡ್ತಾ ಇದ್ದೆ. ಆ ಹಾಡನ್ನೇ ನಾನು ನಿಮಗಾಗೆ ಹಾಡ್ತಾ ಇದ್ದಿದ್ದು, ಬಟ್ ಆದ್ರೆ ಕೊನೆವರೆಗೂ ನೀವು ಬರ್ಲೇ ಇಲ್ಲ. ಆದ್ದರಿಂದಾನೇ ಅಪ್ಪ ಆ ಸಾಂಗ್ ಅನ್ನ ಫುಲ್ ಕಂಪ್ಲೀಟ್ ಮಾಡ್ಬೇಕು ಅಂತ ನನಗೆ ಅನಿಸ್ಲಿಲ್ಲ, ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ನನಗೆ ನಿಜವಾಗ್ಲೂ ನೀವು ಬೇಕು ಅಪ್ಪ, ನೀವಂದ್ರೆ ನನಗೆ ತುಂಬಾ ಇಷ್ಟ ಅಂತ ಪ್ರೀತಿಯಿಂದ ಮಾತಾಡ್ತಾಳೆ ಮಗಳು. ಆಮೇಲೆ ನಮ್ಮ ಹೀರೋ ಅವನ ಅಸಿಸ್ಟೆಂಟ್ ಗೆ ಫೋನ್ ಮಾಡಿ ಕಂಡೀಷನ್ ಹೇಗಿದೆ, ಬೂಸನ್ ಚೆನ್ನಾಗಿದ್ಯಾ, ಅಲ್ಲಿ ಏನು ಪ್ರಾಬ್ಲಮ್ ಇಲ್ವಾ, ತೊಂದ್ರೆ ಇಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಸಿಸ್ಟೆಂಟ್, ಬೂಸನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದು ತುಂಬಾ ಸೇಫ್ ಆಗೇ ಇದೆ, ಬಟ್ ಆದ್ರೆ ಸರ್ ನಾವು ಸ್ಟಾರ್ಟ್ ಮಾಡಿದ ಕೆಮಿಕಲ್ ಪ್ರಾಜೆಕ್ಟ್ ಲೀಕೇಜ್ ಆಗಿದ್ರಿಂದಾನೇ ಇಷ್ಟು ದೊಡ್ಡ ಪ್ರಾಬ್ಲಮ್ ಬಂದಿರೋದು, ಆದ್ರಿಂದಾನೇ ಜನ ಎಲ್ಲರೂ ಜಾಂಬೀಸ್ ಆಗಿ ಚೇಂಜ್ ಆಗ್ಬಿಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ ತಕ್ಷಣ ಇದನ್ನ ಕೇಳಿ ನಮ್ಮ ಹೀರೋ ಗುಳೋ ಅಂತ ಅಳ್ತಾನೆ. ಅವನ ಕೈಯಲ್ಲಿ ತಡ್ಕೊಳ್ಳೋಕೇನೆ ಆಗ್ತಾ ಇಲ್ಲ. ಹಾಗೆ ಟ್ರೈನ್ ಬರ್ತಾ ಇರ್ಬೇಕಾದ್ರೆ ಟ್ರೈನ್ ಟ್ರ್ಯಾಕ್ ಅಲ್ಲಿ 2 ಕಂಪಾರ್ಟ್ಮೆಂಟ್ ಅಡ್ಡ ಬಿದ್ದಿವೆ, ಆದ್ರಿಂದ ಟ್ರೈನ್ ಮುಂದೆ ಹೋಗೋಕೆ ಆಗಲ್ಲ. ಅದಕ್ಕೆ ಎಂಜಿನ್ ಡ್ರೈವರ್ ರೈಲ್ವೆ ಟ್ರ್ಯಾಕ್ ಅಲ್ಲಿ 2 ಕಂಪಾರ್ಟ್ಮೆಂಟ್ ದಬಕೊಂಡು ಬಿದ್ದಿವೆ, ಆದ್ರಿಂದ ಈ ಟ್ರೈನ್ ಮುಂದೆ ಮೂವ್ ಆಗಲ್ಲ ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ. ಅದೇ ತರ ಈ ಕಡೆ ಆ ಸೈಕೋ ಮತ್ತೆ ಅವನ ಜೊತೆ ಇರೋನು ಇಬ್ಬರು ಇನ್ನ ಜೀವಂತವಾಗಿ ಇದ್ದಾರೆ, ರೆಸ್ಟ್ ರೂಮ್ ಅಲ್ಲಿ ಹೌಸ್ಕೊಂಡಿದ್ದಾರೆ. ಆವಾಗ ನಮ್ಮ ಟೀಮು, ನಮ್ಮ ಹುಡುಗರು ಎಲ್ಲರೂ ಟ್ರೈನ್ ಅನ್ನ ಬಿಟ್ಟು ಕೆಳಗಡೆ ಇಳಿದು ನೆಕ್ಸ್ಟ್ ಟ್ರೈನ್ ಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಆವಾಗ ಪ್ರೆಗ್ನೆಂಟ್ ಆಗಿರುವ ನಮ್ಮ ಡಾನ್ ಅವನ ವೈಫಿಗೆ ಏನೋ ಒಂಥರ ಗಾಬರಿ ಆಗ್ತಾ ಇದೆ, ಎರ್ತ್ಕ್ವೇಕ್ ಆಗೋ ತರ ಫೀಲ್ ಆಗ್ತಾ ಇದೆ. ಏನು ಅಂತ ನೋಡಿದ್ರೆ ಒಂದು ಟ್ರೈನ್ ಕಂಟ್ರೋಲ್ ಅನ್ನ ಕಳ್ಕೊಂಡು ಸ್ಪೀಡ್ ಆಗಿ ಬಂದು ಮುಂದೆ ಇರೋ ಕಂಪಾರ್ಟ್ಮೆಂಟ್ ಅನ್ನೆಲ್ಲ ಡ್ಯಾಶ್ ಮಾಡ್ತಾ ಇದೆ. ಪಕ್ಕದಲ್ಲಿ ಇರುವ ಟ್ರೈನ್ ಮೇಲೆ ಡ್ಯಾಶ್ ಮಾಡ್ಬೇಕಾದ್ರೆ ಅದು ಇವ್ರಗಳ ಮೇಲೆ ದಬಾಕೋತಾ ಇದೆ. ಚಿಕ್ಕ ಹೀರೋ ಮತ್ತೆ ಗರ್ಲ್ ಫ್ರೆಂಡ್ ಅದ್ರ ಮಧ್ಯದಲ್ಲಿ ಸಿಗಾಕೋ ಬಿಡ್ತಾ ಇದ್ದಾರೆ. ಯಾವ ಕಡೆನೂ ತಪ್ಪಿಸ್ಕೊಂಡು ಹೋಗೋಕೆ ದಾರಿನೇ ಇಲ್ಲ. ಆವಾಗ ಪಕ್ಕದಲ್ಲಿ ಇರುವ ಟ್ರೈನ್ ಡೋರ್ ಅನ್ನು ಓಪನ್ ಮಾಡಿ ನೆಕ್ಸ್ಟ್ ಇರುವ ಡೋರ್ ಅನ್ನು ಹೊಡೆದಾಕೋಣ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಆವಾಗ ಸೆಲ್ಫಿಶ್ ಮೈಂಡೆಡ್ ಸೈಕೋ ಅಲ್ಲಿಗೆ ಬಂದು ನಮ್ಮ ಚಿಕ್ಕ ಹೀರೋವಿನ ಗರ್ಲ್ ಫ್ರೆಂಡ್ ಅನ್ನು ಹೊಡೆದು ಕೆಳಗಡೆ ತಳ್ಳಿಬಿಡ್ತಾ ಇದ್ದಾನೆ. ಆವಾಗ ಅವಳನ್ನ ಒಂದು ಜಾಂಬಿ ಕಚ್ಬಿಡ್ತಾ ಇದೆ. ಆ ಜಾಂಬಿ ಜೊತೆ ನಮ್ಮ ಚಿಕ್ಕ ಹೀರೋ ಫೈಟ್ ಮಾಡಿ ಅದನ್ನ ಧ್ವಂಸ ಮಾಡ್ತಾನೆ. ಆಮೇಲೆ ನಮ್ಮ ಚಿಕ್ಕ ಹೀರೋ ತುಂಬಾನೇ ಫೀಲ್ ಮಾಡಿ ಅವನ ಗರ್ಲ್ ಫ್ರೆಂಡ್ ಹತ್ರ ಬಂದು ಕೂತಿರ್ಬೇಕಾದ್ರೆ, ಅವಳನ್ನ ಫೀಲ್ ಮಾಡಿ ಅವಳ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಗರ್ಲ್ ಫ್ರೆಂಡ್ ಅವಳು ಜಾಂಬಿ ಆಗಿ ನಮ್ಮ ಚಿಕ್ಕ ಹೀರೋನ ಕಚ್ಬಿಡ್ತಾಳೆ. ಅಷ್ಟೇ, ನಮ್ಮ ಚಿಕ್ಕ ಹೀರೋವಿನ ಕಥೆನು ಮುಗೀತು. ಆದ್ರೆ ಈ ಸೈಕೋ ಮಗ ಮಾತ್ರ ಎಲ್ಲಾ ಕಡೆಯಿಂದನೂ ತಪ್ಪಿಸ್ಕೊಂಡು ಬಂದ್ಬಿಡ್ತಾ ಇದ್ದಾನೆ. ಇವಾಗ ನಮ್ಮ ಹೀರೋ, ನಮ್ಮ ಚಿಕ್ಕ ಹುಡುಗಿ, ಡಾನ್ ಅವನ ವೈಫ್ ಭಿಕ್ಷಕ, ಇವ್ರುಗಳು 4 ಜನರು ಒಂದು ಕಂಪಾರ್ಟ್ಮೆಂಟ್ ಕೆಳಗಡೆ ಸಿಗೋಕೊಂಡ್ಬಿಟ್ಟಿದ್ದಾರೆ.
ಆವಾಗ ಜಾಂಬೀಸ್ ಎಲ್ಲ ಗ್ಲಾಸ್ ಅನ್ನ ಹೊಡ್ಕೊಂಡು ಹೊರಗಡೆ ಬರೋಕೆ ಟ್ರೈ ಮಾಡ್ತಾ ಇವೆ. ಇನ್ನೊಂದು ಕಡೆ ಆ ಎಂಜಿನ್ ಡ್ರೈವರ್ ಇನ್ನೊಂದು ಟ್ರೈನ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಆ ಸಮಯದಲ್ಲಿ ಆ ಸೈಕೋ ಆ ಟ್ರೈನ್ ಅನ್ನ ನೋಡಿ ಓಡಿ ಬರ್ತಾನೆ. ಅಷ್ಟರಲ್ಲಿ ಅವನಿಗೆ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾ ಇದ್ದಾನೆ. ಇನ್ನೇನು ಜಾಂಬಿ ಬಂದು ಅವನನ್ನ ಅಟ್ಯಾಕ್ ಮಾಡುತ್ತೆ ಅನ್ಕೋಬೇಕಾದ್ರೆ ಈ ಎಂಜಿನ್ ಡ್ರೈವರ್ ಸುಮ್ನೆ ಇರದೆ ಅವನನ್ನ ಕಾಪಾಡೋಕೆ ಹೋಗ್ತಾರೆ. ಅಷ್ಟೇ ಎಂಜಿನ್ ಡ್ರೈವರ್ ಅವರನ್ನ ಸಿಗಾಕ್ಸ್ಬಿಟ್ಟು ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಟ್ರೈನ್ ಅನ್ನ ತಗೊಂಡು ಮೂವ್ ಆಗ್ತಾನೆ. ಆದ್ರೂ ಜಾಂಬಿ ಅವನನ್ನು ಕಚ್ಬಿಡ್ತಾ ಇದೆ. ಈ ಕಡೆ ಟ್ರೈನ್ ಕೆಳಗಡೆ ಸಿಗಾಕೊಂಡಿದ್ದ ನಮ್ಮ ಹೀರೋ ಹೇಗೋ ಕಷ್ಟಪಟ್ಟು ಹೊರಗಡೆ ಬರ್ತಾನೆ. ಮಿಕ್ಕಿರೋರನ್ನು ಕಾಪಾಡೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಸೆಲ್ಫಿಶ್ ಆಗಿ ಇದ್ದ ಆ ಭಿಕ್ಷಕ, ಎಲ್ಲವನ್ನು ತಿಳ್ಕೊಂಡಿದ್ದ ಭಿಕ್ಷಕ ಇವಾಗ ನಮ್ಮ ಹೀರೋ ಚಿಕ್ಕ ಹುಡುಗಿ ಹೀರೋಯಿನ್ ಅನ್ನ ಕಾಪಾಡೋಕೆ ಅವನ ಜೀವವನ್ನೇ ಕೊಟ್ಬಿಡ್ತಾ ಇದ್ದಾನೆ. ಜಾಂಬಿಗಳನ್ನ ತೊಡೆದು ನಿಲ್ಲಿಸ್ತಾ ಇದ್ದಾನೆ. ಅಷ್ಟೇ ಭಿಕ್ಷಕನು ಅದೇ ಜಾಗದಲ್ಲಿ ಸಾಯ್ತಾನೆ. ಈ ಕಡೆ ನಮ್ಮ ಹುಡುಗರು ಎಸ್ಕೇಪ್ ಆಗಿ ಬರ್ತಾರೆ. ಇವಾಗ ಆ ಟ್ರೈನ್ ಹೊರಡ್ತಾ ಇರೋದನ್ನ ನೋಡಿದ ನಮ್ಮ ಹೀರೋ ಚಿಕ್ಕ ಹುಡುಗಿಯನ್ನು ಎತ್ಕೊಂಡು ಡಾನ್ ಅವನ ವೈಫ್ ಅನ್ನು ಕರ್ಕೊಂಡು ಓಡಿ ಹೋಗ್ತಾ ಇರ್ತಾನೆ. ಹೇಗಾದ್ರೂ ತಪ್ಪಿಸ್ಕೋಬೇಕು, ಆ ಟ್ರೈನ್ ಅನ್ನ ಕ್ಯಾಚ್ ಮಾಡ್ಬೇಕು ಅಂತ ಸ್ಪೀಡ್ ಆಗಿ ಓಡಿ ಹೋಗ್ತಾ ಇರ್ತಾರೆ. ಆದ್ರೆ ಹಿಂದೆನೆ ಸಾವಿರಾರು ಜಾಂಬೀಸ್ ಅವರುಗಳನ್ನ ಅಟ್ಯಾಕ್ ಮಾಡೋಕೆ ಹಿಡಿಯೋಕೆ ಓಡಿ ಬರ್ತಾ ಇವೆ. ಆದ್ರೆ ಹೇಗೋ ಕಷ್ಟಪಟ್ಟು ಡಾನ್ ಅವನ ಪ್ರೆಗ್ನೆಂಟ್ ವೈಫ್ ನಮ್ಮ ಹೀರೋ ಚಿಕ್ಕ ಹುಡುಗಿ ಮೂವರು ಟ್ರೈನ್ ಎಂಜಿನ್ ಗೆ ಹತ್ತು ಬಿಡ್ತಾರೆ. ಆದ್ರೆ ಟ್ರೈನ್ ಅನ್ನು ಕ್ಯಾಚ್ ಮಾಡಿ ಬಿಡ್ತಾ ಇವೆ ಜಾಂಬೀಸ್. ಒಂದನ್ನ ಒಂದು ಕ್ಯಾಚ್ ಮಾಡ್ಕೊಂಡು ಹಿಡ್ಕೋತಾ ಇವೆ. ಆದ್ರಿಂದ ಟ್ರೈನ್ ಎಂಜಿನ್ ಸ್ಲೋ ಆಗಿ ಬಿಡ್ತಾ ಇದೆ. ಆದ್ರಿಂದ ನಮ್ಮ ಹೀರೋ ಟ್ರೈನ್ ಅನ್ನ ಹಿಡ್ಕೊಂಡಿರುವ ಜಾಂಬಿಗಳನ್ನ ಕಾಲಿಂದ ಕಿಕ್ ಮಾಡಿ ಬಿಡಿಸ್ತಾ ಇರ್ತಾನೆ. ಜಸ್ಟ್ ಮಿಸ್ ಅವನಿಗೂ ಲೆಗ್ ಸ್ಲಿಪ್ ಆಗುತ್ತೆ. ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೇಗೋ ಕಿಕ್ ಮಾಡಿ ಜಾಂಬಿಗಳನ್ನ ಬಿಡಿಸ್ತಾನೆ. ಹಾಗೆ ಹೀಗೆ ಅಂತ ಕಷ್ಟಪಟ್ಟು ಹೇಗೋ ಜಾಂಬಿಗಳ ಹತ್ರ ಇಂದ ಎಸ್ಕೇಪ್ ಆಗಿ ಹೋಗ್ತಾರೆ. ಆಮೇಲೆ ಎಂಜಿನ್ ಡ್ರೈವರ್ ಇರೋ ರೂಮ್ ಅನ್ನ ಹೋಗಿ ನೋಡೋಣ ಅಂತ ನಮ್ಮ ಹೀರೋ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಆ ಸೈಕೋ ಜಾಂಬಿ ಆಗಿ ಕೂತಿದ್ದಾನೆ. ಅವನಿಗೆ ಡೋರ್ ಅನ್ನು ಓಪನ್ ಮಾಡಕ್ಕೆ ಗೊತ್ತಿಲ್ಲ ಅಲ್ವಾ ಅಂತ ನಮ್ಮ ಹೀರೋ ಹಿಂದೆ ಬರ್ಬೇಕಾದ್ರೆ ಆದ್ರೆ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಬರ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಅವನು ಇನ್ನ ಕಂಪ್ಲೀಟ್ ಆಗಿ ಜಾಂಬಿ ಆಗಿ ಚೇಂಜ್ ಆಗಿಲ್ಲ. ದಯವಿಟ್ಟು ನನ್ನನ್ನು ಹೇಗಾದ್ರೂ ಕಾಪಾಡಿ ಬಿಡು ಪ್ಲೀಸ್ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಬೇಡ್ಕೊಂಡು ನಮ್ಮ ಹೀರೋ ಹತ್ರ ಕೇಳ್ತಾನೆ ಸೈಕೋ. ಏನೇ ಅವನು ಸೈಕೋವಾಗಿದ್ರು ಕೂಡ ಈ ಸೀನ್ ಹಾಗೆ ನಮಗೇನೆ ಎಮೋಷನಲ್ ಆಗಿ ಬಿಡುತ್ತೆ. ನನ್ನ ಅಡ್ರೆಸ್ ಅನ್ನ ಕೂಡ ನಾನು ಕೊಡ್ತೀನಿ, ದಯವಿಟ್ಟು ಹೇಗಾದ್ರೂ ನನ್ನನ್ನ ಕಾಪಾಡಿ ಬಿಡು ಅಂತ ರಿಕ್ವೆಸ್ಟ್ ಮಾಡಿ ನಮ್ಮ ಹೀರೋ ಹತ್ರ ಮಾತಾಡ್ತಾನೆ ಇರ್ಬೇಕಾದ್ರೆ ಇವಾಗ ಫುಲ್ ಟೋಟಲ್ ಜಾಂಬಿ ಆಗಿ ಚೇಂಜ್ ಆಗ್ತಾ ಇದ್ದಾನೆ ಸೈಕೋ. ಆದ್ರಿಂದ ನಮ್ಮ ಹೀರೋನ ಅಟ್ಯಾಕ್ ಮಾಡ್ತಾನೆ. ನಮ್ಮ ಹೀರೋನ ಅವನಿಗೆ ಟಫ್ ಕೊಟ್ಟು ಫೈಟ್ ಮಾಡ್ಬೇಕಾದ್ರೆ ಕೊನೆಗೆ ನಮ್ಮ ಹೀರೋ ಕೈಯನ್ನ ಕಚ್ಬಿಡ್ತಾ ಇದ್ದಾನೆ ಸೈಕೋ ಜಾಂಬಿ. ಆಮೇಲೆ ಹೇಗೋ ಕಷ್ಟಪಟ್ಟು ಅವನನ್ನ ಕೆಳಗಡೆ ತಳ್ಬಿಟ್ಟು ಅವನ ಕೈಯನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಇವಾಗ್ಲೇ ಗೊತ್ತಾಗ್ತಾ ಇದೆ ಜಾಂಬಿ ನಮ್ಮನ್ನ ಕಚ್ಬಿಟ್ಟಿದೆ ಅಂತ. ತಕ್ಷಣ ನಮ್ಮ ಡಾನ್ ಅವನ ವೈಫ್ ಅನ್ನು ಅವನ ಚಿಕ್ಕ ಮಗಳನ್ನು ಪುಟಾಣಿ ಮಗಳನ್ನು ಕರ್ಕೊಂಡು ಹೋಗಿ ಎಂಜಿನ್ ರೂಮ್ ಅಲ್ಲಿ ಕೂರಿಸ್ಬಿಟ್ಟು ಇದೇನೆ ಬ್ರೇಕ್, ಇದೇನೆ ಆಕ್ಸಿಲರೇಟರ್, ಇದೇನೆ ಗಿಯರ್ ಅಂತ ಎಲ್ಲಾ ವಿಷಯವನ್ನು ಪ್ರೆಗ್ನೆಂಟ್ ವೈಫಿಗೆ ಹೇಳ್ಕೊಟ್ಟು ನನ್ನ ಮಗಳನ್ನ ನೀವೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಡಾನ್ ಅವನ ವೈಫ್ ಹತ್ರ ಹೇಳ್ಬಿಟ್ಟು ಅವನ ಚಿಕ್ಕ ಮಗಳ ಹತ್ರ ಸೇಫ್ ಆಗಿರು ಪುಟ್ಟ, ಇನ್ ಮುಂದೆ ಇವ್ರ ಜೊತೆನೆ ಯಾವಾಗ್ಲೂ ಇರೋ ಅಂತ ಮಾತಾಡಿಬಿಟ್ಟು ಫಟ್ ಅಂತ ಡೋರ್ ಅನ್ನು ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾ ಇದ್ದಾನೆ ಹೀರೋ. ಆ ಚಿಕ್ಕ ಹುಡುಗಿ ಹಾಗೆ ಜೋರಾಗಿ ಅಳ್ತಾಳೆ. ಅಪ್ಪ ಹೋಗ್ಬೇಡಿ ಅಪ್ಪ ಹೋಗ್ಬೇಡಿ ಅಪ್ಪ, ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಪ್ಪ. ನಮ್ಮ ಹೀರೋನು ಹೊರಗಡೆ ಬಂದು ಅಳ್ತಾ ಇದ್ದಾನೆ. ಅವನು ನಿಧಾನಕ್ಕೆ ಹಾಗೆ ಜಾಂಬಿಯಾಗಿ ಚೇಂಜ್ ಆಗ್ತಾ ಇದ್ದಾನೆ. ಆ ಸಮಯದಲ್ಲಿ ಕೂಡ ಅವನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ನಮ್ಮ ಹೀರೋ. ಅವಳು ಹುಟ್ಟಿದ್ದಾಗ ಅವಳನ್ನ ಫಸ್ಟ್ ಟೈಮ್ ನೋಡಿದ್ದು, ಅವಳ ಕಾಲನ್ನ ಮುಟ್ಟಿದ್ದು, ಅವಳನ್ನ ಖುಷಿಯಾಗಿ ನೋಡಿದ್ದು, ಅವಳನ್ನ ಮುದ್ದು ಮಾಡಿದ್ದು, ಹಾಗೆ ಎಲ್ಲದರ ಬಗ್ಗೆನೂ ಯೋಚನೆ ಮಾಡಿ ನಿಧಾನಕ್ಕೆ ನಮ್ಮ ಹೀರೋ ಆ ಟ್ರೈನ್ ಅನ್ನ ಬಿಟ್ಟು ಜಂಪ್ ಮಾಡಿ ಸೂಸೈಡ್ ಮಾಡ್ಕೋತಾ ಇದ್ದಾನೆ. ಇದನ್ನ ನೋಡಿ ನಮ್ಮ ಚಿಕ್ಕ ಹುಡುಗಿನು ಡಾನ್ ಅವನ ಪ್ರೆಗ್ನೆಂಟ್ ವೈಫ್ ಜೋರಾಗಿ ಅಳ್ತಾರೆ. ನಮಗೇನೆ ಎದೆ ಎಲ್ಲ ಒಂಥರ ಆಗ್ಬಿಡುತ್ತೆ. ಟ್ರೈನ್ ಇವಾಗ ಒಂದು ಜಾಗಕ್ಕೆ ಬಂದು ನಿಲ್ತಾ ಇದೆ. ಆವಾಗ ದಾರಿಯಲ್ಲಿ ತುಂಬಾ ಜಾಂಬೀಸ್ ಸತ್ತು ಬಿದ್ದಿವೆ. ಅಲ್ಲಿ ಒಂದು ಟನಲ್ ಇದೆ. ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಪ್ರೆಗ್ನೆಂಟ್ ವೈಫ್ ಮತ್ತೆ ನಮ್ಮ ಚಿಕ್ಕ ಹುಡುಗಿ. ಆದ್ರೆ ಆ ಕಡೆ ಗನ್ನನ್ನ ಹಿಡ್ಕೊಂಡು ರೆಡಿ ಆಗಿದ್ದಾರೆ ಮಿಲಿಟರಿ ಆಫೀಸರ್ಸ್. ಜಾಂಬೀಸ್ ಏನಾದ್ರೂ ಬಂದ್ರೆ ಅವುಗಳನ್ನ ಶೂಟ್ ಮಾಡಿ ಸಾಯಿಸೋದಕ್ಕಾಗಿ ರೆಡಿ ಆಗಿದ್ದಾರೆ ಮಿಲಿಟರಿ ಆಫೀಸರ್ಸ್. ಆದ್ರೆ ಇವಾಗ ಜಾಂಬೀಸ್ ಬರ್ತಾ ಇದೆಯಾ, ನಿಜವಾಗ್ಲೂ ಮನುಷ್ಯರೇ ಬರ್ತಾ ಇದಾರ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಟೆನ್ಷನ್ ಆಗ್ತಾ ಇದ್ದಾರೆ ಮಿಲಿಟರಿ ಆಫೀಸರ್ಸ್. ಬರ್ತಾ ಇರೋದು ಜಾಂಬೀಸ್ ಮನುಷ್ಯರ ಅಂತ ಗೊತ್ತಾಗ್ತಾ ಇಲ್ಲ, ಇವಾಗ ಏನ್ ಮಾಡೋಣ ಅಂತ ಮಿಲಿಟರಿ ಆಫೀಸರ್ಸ್ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಚಿಕ್ಕ ಹುಡುಗಿ ಸ್ಕೂಲ್ ಆನ್ಯುವಲ್ ಡೇ ಅಲ್ಲಿ ಅವಳ ತಂದೆಗಾಗಿ ಒಂದು ಸಾಂಗ್ ಅನ್ನ ಹಾಡಿದ್ಲಲ್ವಾ, ಅದೇ ಸಾಂಗ್ ಅನ್ನ ಹಾಡ್ಕೊಂಡೆ ಹಾಗೆ ಟನಲ್ ಒಳಗಡೆ ನಡ್ಕೊಂಡು ಬರ್ತಾ ಇದ್ದಾರೆ. ಬರ್ತಾ ಇರೋದು ಮನುಷ್ಯರೇ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಮಿಲಿಟರಿ ಆಫೀಸರ್ಸ್ ಅವ್ರುಗಳನ್ನ ಕಾಪಾಡೋಕೆ ಆ ಟನಲ್ ಒಳಗಡೆ ಓಡಿ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಖಂಡಿತ ಈ ಮೂವಿ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರ್ಬೋದು. ಈ ತರ ತುಂಬಾ ಮೂವೀಸ್ ಇದೆ ಗಾಯ್ಸ್. ನಾನು ಒಂದೊಂದು ಮೂವಿನೂ ಹುಡುಕಿ ಹಾಕ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಆವಾಗ್ಲೇ ಇನ್ನ ತುಂಬಾ ಮೂವೀಸ್ ಗಳನ್ನ ನಾವು ನೋಡೋಕೆ ಆಗೋದು. ನಾನು ನಿಮ್ ತರ ಒಂದು ಮಿಡಿಲ್ ಕ್ಲಾಸ್ ಹುಡುಗಾನೆ. ಮತ್ತೆ ಕಮೆಂಟ್ಸ್ ಅಲ್ಲಿ ಟ್ರೈನ್ ಟು ಬೂಸನ್ ಎಕ್ಸ್ಪ್ಲೈನ್ ಮಾಡಿ ಅಂತ ಯಾವಾಗ್ಲೂ ಕಮೆಂಟ್ ಮಾಡ್ತಾ ಇದ್ರಲ್ಲ, ನಿಮಗಾಗಿ ಈ ವಿಡಿಯೋನ ಮಾಡಿದೆ. ಥ್ಯಾಂಕ್ ಯು.